Are you able to view the screen? Are you able to view the screen? Are you able to view the screen? Hello? Yes, sir. Okay. Yes, sir. Okay. Okay. Next, let us start with the next topic, which is bivariate expectation. Okay. ಸೊ ನೀವು ಫಸ್ಟ್ ಮಾಡಲ್ ಅವೇ ನೋಡಿದಿರ ಎಕ್ಸ್ಪೆಕ್ಟೇಷನ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ಓಕೆ, ಇವಾಗ ಏನೋ ಎರಡು ವೇರಿಯೇಬಲ್ ಮೇಲೆ ಎಕ್ಸ್ಪೆಕ್ಟೇಷನ್ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ಓಕೆ, ನಾವು ಲೆಟ್ ಅಸ್ ಸಿ ದಿಸ್. What is meant by bivariant expectation? So I already know the expectation of g of x ಅಂತ ಏನು ಅಂತ ಗೊತ್ತಿದೆ ನಿಮಗೆ. g of x ಇಂದ ಎಕ್ಸ್ಪೆಕ್ಟೇಷನ್ ಹೆಂಗ್ ಫೈಂಡ್ ಔಟ್ ಮಾಡ್ತಿದ್ರಿ? ಇಂಟಿಗ್ರೇಷನ್ ಫ್ರಮ್ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ, ಇದ್ರೊಳಗೆ ಏನಿತ್ತು ಅದನ್ನೇ ಬರ್ಕೊಳ್ತಿದ್ರಿ ಅಲ್ವಾ. g of x ಇಂಟು ಎಫ್ ಎಕ್ಸ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಬರ್ತಿದ್ರಿ ಅಲ್ವಾ. ಬಟ್ ಇಲ್ಲಿ ಏನಿದೆ, ಬೈ ವೇರಿಯೇಟ್ ಇದೆ, ಅಂದ್ರೆ ಎರಡು ವೇರಿಯೇಬಲ್ಸ್ ಇದೆ, ಎಕ್ಸ್ ಮತ್ತೆ ವೈ ಅಂತ ಇದೆ. ಹಂಗಾಗಿ ಇವಾಗ ಏನಾಗುತ್ತೆ, ಎಕ್ಸ್ಪೆಕ್ಟೇಷನ್ ಆಫ್ ಜಿ ಆಫ್ ಎಕ್ಸ್ ವೈ, ನಿಮಗೆ ಎರಡು ವೇರಿಯೇಬಲ್ ಬಂತು. ಸೊ ಎರಡು ವೇರಿಯೇಬಲ್ ಇರೋದ್ರಿಂದ ಏನು ಮಾಡ್ಬೇಕು, ನೀವೀಗ ಎರಡು ಇಂಟಿಗ್ರೇಷನ್ ತೊಗೊಳ್ಬೇಕಾಗುತ್ತೆ. ಒಂದು ಎಕ್ಸಿಗೆ ಒಂದು ವೈಗೆ, ಇಂಟಿಗ್ರೇಷನ್ ಫ್ರಮ್ ಮೈನಸ್ ಇನ್ಫಿನಿಟಿ ಇಂಟಿಗ್ರೇಷನ್ ಫ್ರಮ್ ಮೈನಸ್ ಇನ್ಫಿನಿಟಿ ಇನ್ಫಿನಿಟಿ. ಸೊ ಇದನ್ನೇ ಬರ್ಕೊಳ್ಳೋದು ಮತ್ತೆ ಅದೇ ಥರ, ಜಿ ಆಫ್ ಎಕ್ಸ್ ವೈ. ಇಲ್ಲಿ ಫಂಕ್ಷನ್ ಏನು ಬರುತ್ತೆ, ಇಟ್ಸ್ ಎ ಫಂಕ್ಷನ್ ಆಫ್ ಟೂ ವೇರಿಯೇಬಲ್ಸ್, ಎಫ್ ಎಕ್ಸ್ ವೈ ಆಫ್ ಎಕ್ಸ್ ವೈ ಇಂಟು ಡಿ ವೈ ಇಂಟು ಡಿ ಎಕ್ಸ್ ಅಂತ ಬರೀತೀರ. ಓಕೆ, ಸೊ ದಿಸ್ ಇಸ್ ದ ಎಕ್ಸ್ಪೆಕ್ಟೇಷನ್ ಆಫ್ ಟೂ ವೇರಿಯೇಬಲ್ಸ್. ಓಕೆ, ಸೊ ಆರ್ ಕ್ಲಿಯರ್ ವಿತ್ ದಟ್? ಈಗ ಗೊತ್ತಾಯ್ತದೆ ಈಕ್ವೇಷನ್ ಹೆಂಗ್ ಬರೋದು ಅಂತ. ಟೂ ವೇರಿಯೇಬಲ್ಸ್ ಬಂದಾಗ ಸೇಮ್ ಇದು ಏನು ಫಂಕ್ಷನ್ ಇದೆ ಅಲ್ಲಿ ಬರ್ಕೊಳ್ಳೋದು, ಇಲ್ಲಿ ಡಬಲ್ ಫಂಕ್ಷನ್ ಬರುತ್ತೆ, ಎರಡು ವೇರಿಯೇಬಲ್. ಓಕೆ, ಆರ್ ಕ್ಲಿಯರ್ ವಿತ್ ದಟ್? ಓಕೆ, ನೆಕ್ಸ್ಟ್ ಲೆಟ್ ಅಸ್ ನಾವು ಮೇಕ್ ಸಮ್ ಮಾಡಿಫಿಕೇಶನ್ ಇನ್ ಟು ದಿಸ್ ಈಕ್ವೇಷನ್. ಓಕೆ, ಸೊ ಇವಾಗ ಏನು ಮಾಡ್ತೀರಾ ಅಂದರೆ, ಈ ಈಕ್ವೇಷನ್ ಇದೆ ನಿಮಗೆ, ಯಾವುದೋ ಈ ಈಕ್ವೇಷನ್ ಇದೆ, ಇದರಲ್ಲಿ ನಿಮಗೀಗ ವೈ ಬೇಡ. ಓಕೆ, ಸೊ ಇದ್ರಲ್ಲಿ ವೈ ಬೇಡ, ನಿಮಗೆ ಏನು ಬೇಕು, ಲೆಟ್ಸ್ ಕನ್ಸಿಡರ್ ಓನ್ಲಿ ಯು ರಿಕ್ವೈರ್ ಎಕ್ಸ್ಪೆಕ್ಟೇಷನ್ ಆಫ್ ಜಿ ಎಕ್ಸ್, ಬಟ್ ಫಂಕ್ಷನ್ ಮಾತ್ರ ಏನಿರಬೇಕು, ಎಕ್ಸ್ ವೈ ಇದ್ದೇ ಫಂಕ್ಷನ್ ಇರಬೇಕು. ಆ ಥರ ಇದ್ರೆ ಏನು ಮಾಡ್ತೀರಾ ಅಂತ ನಾನು ನಿಮ್ಗೆ ಮುಂಚೆನೇ ಹೇಳಿದ್ದೆ. ವೈಗೆ ಏನು ಹಾಕಬೇಕು, ಯಾವ್ದು ಬೇಡ ಅದಕ್ಕೆ ಏನು ಹಾಕಬೇಕು, ಇನ್ಫಿನಿಟಿ ಹಾಕಬೇಕು. ಓಕೆ, ಸೊ ಇಲ್ಲಿ ಏನು ಮಾಡೋಣ, ವೈ ಇಸ್ ಈಕ್ವಲ್ ಟು ಇನ್ಫಿನಿಟಿ ಅಂತ ಹಾಕೋಣ. ಸೊ ಇಲ್ಲಿ ನೋಡಿ, ಇಲ್ಲಿ ಬರ್ಕೊಳ್ಬೇಕಾರೆ ಡಿ ವೈ ಇಂಟು ಡಿ ಎಕ್ಸ್ ಅಂತ ಬರ್ತೀನಿ. ಸೊ ನೀವು ಯಾವಾಗಲೂ ಏನು ತಿಳ್ಕೊಳ್ಬೇಕು ಅಂದರೆ, ಫಸ್ಟ್ನೇದು ಯಾವ್ದು ಬರುತ್ತೆ, ಇಲ್ಲಿ ಯಾವ್ದು ಮಲ್ಟಿಪ್ಲೈ ಮಾಡ್ತೀರಾ, ಓಕೆ, ಅದೇ ಒಳಗಡೆ ಇಂಟಿಗ್ರಲ್. ಓಕೆ, ಹೊರಗಡೆ ಯಾವ್ದು ಮಾಡ್ತೀರಾ ಅದು ಹೊರಗಡೆ ಇಂಟಿಗ್ರಲ್. ಓಕೆ, ಯಾವುದು ನೆನಪಲ್ಲಿ ಇಟ್ಕೊಂಡಿರಿ. ಓಕೆ, ಸೊ ನೀವು ಬರಿಬೇಕಾದ್ರೆ ಒಂದ್ಸಲ ಚೇಂಜ್ ಆಗುತ್ತೆ, ಡಿ ಎಕ್ಸ್ ಡಿ ವೈ ಬರಿಬೋದು, ಇಲ್ಲ ಡಿ ವೈ ಮತ್ತು ಡಿ ಎಕ್ಸ್ ಎರಡು ಬರೆದ್ರು ಆಗುತ್ತೆ. ಬಟ್ ಆಲ್ವೇಸ್ ರಿಮೆಂಬರ್, ನೀವು ಫಸ್ಟ್ ಯಾವ್ದು ಬರ್ದಿರ್ತೀರ ಅದು ಒಳಗಡೆ ಇಂಟಿಗ್ರಲ್, ಹೊರಗಡೆ ಯಾವ್ದು ಬರೀತೀರ ಅದು ಹೊರಗಡೆ ಇಂಟಿಗ್ರಲ್. ಓಕೆ, ಸೊ ಕ್ಲಿಯರ್ ವಿತ್ ದಟ್? ಹಲೋ, ಇದು ಗೊತ್ತಾಯ್ತಾ ಇಂಟಿಗ್ರಲ್ ಇಂದ? ಓಕೆ, ನಾವು here instead of writing dx into dy I have written it as what dy into dx ಅಂತ ಬರ್ತೀನಿ. ಹಂಗಾಗಿ ಇದು ಏನಕ್ಕಾಗುತ್ತೆ, ಇದು ವೈಗಾಗುತ್ತೆ, ಈ ಇಂಟಿಗ್ರಲ್ ಏನಾಗುತ್ತೆ, ಎಕ್ಸಿಗಾಗುತ್ತೆ ಅಲ್ವಾ. ನನಗೆ ಇವಾಗ ಏನು ಬೇಕು, ಎಕ್ಸ್ ಮಾತ್ರ ಬೇಕು, ವೈ ಬೇಡ ಅಲ್ವಾ. ಸೊ ವೈ ಬೇಡ ಅಂತ ಏನು ಮಾಡಬೇಕು, ಇಲ್ಲಿ ಮೈನಸ್ ಇನ್ಫಿನಿಟಿ ಬರೋದು ಬದಲು ನಾನು ಇನ್ಫಿನಿಟಿ ಅಂತ ಬರಿತೀನಿ. ಓಕೆ, ಸೊ ಇನ್ಫಿನಿಟಿ ಬರೋದು ಏನಾಗುತ್ತೆ, ಅದು ಹೊರಟೋಗುತ್ತೆ. ನಿಮಗೆ ಇನ್ಫಿನಿಟಿ ಹಾಕಿದ್ರೆ ಆ ವೇರಿಯೇಬಲ್ ಹೊರಟೋಗುತ್ತೆ, ಆಯಿತಾ. ಸೊ ಈಗ ಎಷ್ಟಾಯ್ತು ನಿಮಗೆ, ಇಂಟಿಗ್ರೇಷನ್ ಫ್ರಮ್ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ, ಇದು ಜಿ ಆಫ್ ಎಕ್ಸ್ ಇಂದ. ನೆಕ್ಸ್ಟ್ ಇನ್ನೊಂದು ವೈ ಏನು ಬರ್ತೀನಿ, ಇನ್ಫಿನಿಟಿ ಟು ಇನ್ಫಿನಿಟಿ ಎಫ್ ಎಕ್ಸ್ ವೈ ಆಫ್ ಎಕ್ಸ್ ವೈ ಡಿ ವೈ ಇಂಟು ಡಿ ಎಕ್ಸ್. ಸೊ ಇನ್ಫಿನಿಟಿ ಟು ಇನ್ಫಿನಿಟಿ ಅಂದರೆ ಇದೇನಾಗುತ್ತೆ, ಇದರಲ್ಲೂ ವೈ ಇರಲ್ಲ ಅಲ್ವಾ. ಇದು ವೈ ಹೊರಟೋಗಿ ಏನಾಗುತ್ತೆ ನಿಮಗೆ ಲಾಸ್ಟಿಗೆ ಬರೀ ಜಿ ಆಫ್ ಎಕ್ಸ್ ಏನು ಉಳಿಯುತ್ತೆ ನಿಮಗೆ, ಇಂಟಿಗ್ರೇಷನ್ ಫ್ರಮ್ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಜಿ ಆಫ್ ಎಕ್ಸ್ ಉಳಿಯುತ್ತೆ. ಇಲ್ಲಿ ಎಫ್ ಎಕ್ಸ್ ವೈ ಆಫ್ ಎಕ್ಸ್ ವೈ ಅಲ್ಲಿ ವೈಗೆ ಏನಿದೆ ನಿಮಗೆ ಇನ್ಫಿನಿಟಿ ಇದೆ ಅಲ್ವಾ, ಹಂಗಾಗಿ ನಿಮಗೆ ಎಷ್ಟು ಉಳಿಯುತ್ತೆ, ಸೊ ಇಟ್ ಈಸ್ ಎಫ್ ಎಕ್ಸ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಬಂತು. ಓಕೆ, ಸೊ ದಿಸ್ ಇಸ್ ಹೌ ವಿಲ್ ಬಿ ಗೆಟಿಂಗ್ ದಿಸ್ ಈಕ್ವೇಷನ್. ಓಕೆ, ಸೊ ಏನು ಬಂತು ನಿಮಗೆ, ಹಳೆಯ ಈಕ್ವೇಷನ್ ಬಂತ, ಎಕ್ಸ್ಪೆಕ್ಟೇಷನ್ ಆಫ್ ಜಿ ಆಫ್ ಎಕ್ಸ್ ಇಂದ ಈಕ್ವೇಷನ್ ಏನಿತ್ತು ಹಾಗೆ ಬಂತು ಅಲ್ವಾ, ಜಿ ಆಫ್ ಎಕ್ಸ್ ಇಂಟು ಎಫ್ ಎಕ್ಸ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಬಟ್ ಯಾವ್ದಿನ ತಗೊಂಬಂದಿದ್ರ, ಡಬಲ್ ವೇರಿಯೇಬಲ್ ಇದೆ ತಗೊಂಬಂದಿರ, ಎಫ್ ಎಕ್ಸ್ ವೈ ಆಫ್ ಎಕ್ಸ್ ವೈ ಈ ಫಂಕ್ಷನ್ ಯೂಸ್ ಮಾಡಿ
ಇದನ್ನ ಡಿರೈವೇಟಿವ್ ಮಾಡ್ಕೊಂಡಿದ್ದೀರಾ. ಓಕೆ, ಅದು ಕ್ಲಿಯರ್ ವಿತ್ ದಟ್? ಹಲೋ, Yes, sir. ಓಕೆ. ಸೊ ನಿಮಗೆ ಯಾವ ವೇರಿಯೇಬಲ್ ಬೇಡ ಆ ವೇರಿಯೇಬಲ್ಗೆ ಇನ್ಫಿನಿಟಿ ಹಾಕಿ, ಅದು ಅವಾಗ ಹೊರಟೋಗುತ್ತೆ. ಓಕೆ, ಮೈನಸ್ ಇನ್ಫಿನಿಟಿ ಇಟ್ಟು ಈ ಪ್ಲಸ್ ಇನ್ಫಿನಿಟಿ ಇದು ಪ್ಲಸ್ ಇನ್ಫಿನಿಟಿ ಮಾಡಿ ಅಷ್ಟೇ. ಓಕೆ, ನೆಕ್ಸ್ಟ್ ಅದೇ ಥರ ಇಲ್ಲಿ ನೋಡಿ, ಎಕ್ಸ್ಪೆಕ್ಟೇಷನ್ ಆಫ್ ಜಿ ಆಫ್ ವೈ ಕೇಳಿದ್ದಾರೆ ಅಲ್ವಾ. ಸೊ ಜಿ ಆಫ್ ವೈ ಕೇಳಿದರೆ ಇವಾಗ ವೈ ಬೇಕು ನಿಮಗೆ, ಎಕ್ಸ್ ಬೇಡ. ಎಕ್ಸಿಗೆ ಏನು ಮಾಡಿ, ಇನ್ಫಿನಿಟಿ ಹಾಕಿ. ಇಲ್ಲಿ ನೋಡಿ, ಇಲ್ಲಿ ಬರ್ಕೊಳ್ಬೇಕು, ನಾನು ಏನು ಬರ್ತೀನಿ, ಜಸ್ಟ್ ಅಬ್ಸರ್ವ್ ಹಿಯರ್. ಇಲ್ಲಿ ಡಿ ವೈ ಇಂಟು ಡಿ ಎಕ್ಸ್ ಅಂತ ಬರೆದಿದ್ದೆ, ಇಲ್ಲೇನು ಮಾಡಿದ್ದೀನಿ, ಡಿ ಎಕ್ಸ್ ಇಂಟು ಡಿ ವೈ ಅಂತ ಮಾಡಿದ್ದೀನಿ. ಹಾಗಾಗಿ ಇದೇನಾಗುತ್ತೆ, ಸೊ ದಿಸ್ ಇಸ್ ಯುವರ್ ಎಕ್ಸ್ ಆ್ಯಂಡ್ ದಿಸ್ ಇಸ್ ಯುವರ್ ವೈ. ನಿಮಗೇನು ಬೇಕು, ವೈ ಮಾತ್ರ ಬೇಕು, ಎಕ್ಸ್ ಬೇಡ. ಹಂಗಾಗಿ ಏನು ಮಾಡಿದ್ದೀನಿ, ಎಕ್ಸಿಗೆ ಪ್ಲಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ಹಾಕಿದ್ದೀನಿ. ಹಾಗಾಗಿ ಏನಾಗುತ್ತೆ, ಜಿ ಆಫ್ ವೈ ಇಂಟು ಎಫ್ ವೈ ಆಫ್ ವೈ ಅಂತ ಬಂದಿದೆ. ಓಕೆ, ಸೊ ದಟ್ ಈಸ್ ಹೌ ವಿಲ್ ಬಿ ಗೆಟಿಂಗ್ ದ ಎಕ್ಸ್ಪೆಕ್ಟೇಷನ್ ಆಫ್ ಜಿ ವೈ ಆ್ಯಂಡ್ ಎಕ್ಸ್ಪೆಕ್ಟೇಷನ್ ಆಫ್ ಜಿ ಆಫ್ ಎಕ್ಸ್ by making use of what, bivariant function. Okay, clear with this? ಇಷ್ಟ ಅರ್ಥ ಆಯ್ತಲ್ವಾ? Yes, sir. Okay, next now let us consider some definitions. Okay, so correlation of x and y. Okay, so expectation of x into y. Okay, x ಮತ್ತೆ y ಎರಡನ್ನು ಮಲ್ಟಿಪ್ಲೈ ಮಾಡಿ ಅದೊಂದು ರಿಲೇಷನ್ ಫೈಂಡ್ ಔಟ್ ಮಾಡೋಕೆ ಏನಂತ ಕರೀತೀರಾ, ಕೋರಿಲೇಷನ್ ಆಫ್ ಎಕ್ಸ್ ಅಂಡ್ ವೈ. ಸೊ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ವೈ ಅಂತ ಹೇಳಿದ್ರು ಒಂದೇ, ಕೋರಿಲೇಷನ್ ಅಂತ ಹೇಳಿದ್ರು ಒಂದೇ. ಓಕೆ, ಸೊ ವಾಟ್ ಈಸ್ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ವೈ? ಎರಡು ವೇರಿಯೇಬಲ್ ಇದೆಯಾ, ಹಾಗಾಗಿ ಎರಡು ಇಂಟಿಗ್ರೇಷನ್ ಹಾಕೊಳ್ತೀರಾ. ಇಂಟಿಗ್ರೇಷನ್ ಫ್ರಮ್ ಮೈನಸ್ ಇನ್ಫಿನಿಟಿ, ಇಂಟಿಗ್ರೇಷನ್ ಫ್ರಮ್ ಮೈನಸ್ ಇನ್ಫಿನಿಟಿ. ಎರಡು ಎಕ್ಸ್ ವೈ ಇದೆಯಾ, ಹಾಗಾಗಿ ಇಲ್ಲೂ ಎಕ್ಸ್ ವೈ ಬರ್ಕೊಳ್ತೀರಾ. ಫಂಕ್ಷನ್ ಏನು ಬರಬೇಕು, ಎಫ್ ಎಕ್ಸ್ ವೈ ಆಫ್ ಎಕ್ಸ್ ಕಾಮ ವೈ ಇಂಟು ಡಿ ಎಕ್ಸ್ ಇಂಟು ಡಿ ವೈ. ಓಕೆ, ಇದು ಡಿ ವೈ ಡಿ ಎಕ್ಸ್ ಆದ್ರೂ ಬರೀ, ಡಿ ಎಕ್ಸ್ ಡಿ ವೈ ಆದ್ರೂ ಬರೀ, ಅದು ನಿಮ್ಗೆ ಇಷ್ಟ. ಬಟ್ ನಿಮಗೆ ಲಿಮಿಟ್ ತೊಗೊಳ್ಬೇಕಾದ್ರೆ ಇಲ್ಲಿ ಯಾವುದು ಅಂತ ನಿಮಗೆ ಗೊತ್ತಿರಬೇಕು ಅಷ್ಟೇ. ಓಕೆ, ಸೊ ಕ್ಲಿಯರ್ ವಿತ್ ದಿಸ್ ಫಂಕ್ಷನ್. ಕೋರಿಲೇಷನ್ ಅಂದರೆ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ವೈ ಅಂತ ಅರ್ಥ. ಓಕೆ, ಅರ್ಥ ಆಯ್ತಾ ಇದು? Yes, sir. Okay, next let us consider covariance. Okay, so covariance ಅಂತ ಹೇಳಿದ್ರೆ we will writing this as COV. Okay, of x y ಅಂತ ಬರೀತೀರಾ. Okay, expectation of x y ಅಂದ್ರೆ ಇದೇನೋ co-relation, covariance ಅಂದ್ರೇನು COV of x, y ಅಂತ. ನಿಮಗೆ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ವೈ ಮಾಡ್ಬೇಕಾದ್ರೆ ಯೂಶಲಿ ಮೀನ್ ಏನಿರುತ್ತೆ ಅಂದರೆ ಝೀರೋ ಇರುತ್ತೆ. ನ್ಯೂ ಎಕ್ಸ್ ಈಸ್ ಈಕ್ವಲ್ ಟು ನ್ಯೂ ವೈ ಈಸ್ ಈಕ್ವಲ್ ಟು ಝೀರೋ ಇರುತ್ತೆ, ಆಯ್ತಾ. ಸೊ ಅವಾಗ ಏನು ಬರುತ್ತೆ, ನಿಮಗೆ ಎಕ್ಸ್ಪೆಕ್ಟೇಷನ್ ಬರುತ್ತೆ. ಬಟ್ ನ್ಯೂ ಅದೇ ಮೀನ್ ಆಫ್ ವೈ, ಮೀನ್ ಆಫ್ ಎಕ್ಸ್ ಎರಡು ಝೀರೋ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಏನು ಬರುತ್ತೆ, ಕೋವೇರಿಯನ್ಸ್ ಬರುತ್ತೆ. ಸೊ ದಟ್ ಈಸ್ ವೈ ಯು ಜಸ್ಟ್ ಲುಕ್ ಓವರ್ ಹಿಯರ್. ಸೊ ಕೋವೇರಿಯನ್ಸ್ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಮೈನಸ್ ನ್ಯೂ ಎಕ್ಸ್ y ಮೈನಸ್ ನ್ಯೂ ವೈ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಮೈನಸ್ ನ್ಯೂ ಎಕ್ಸ್ ಇಂಟು ವೈ ಮೈನಸ್ ನ್ಯೂ ವೈ is called as what? It is called as covariance of x and y. ಈ ಕೋವೇರಿಯನ್ಸ್ ಏನಕ್ಕೆ ಬಂತು, ನಿಮಗೆ ಮೀನ್ ಇದೆಯಲ್ಲ ಇದು ಝೀರೋ ಇಲ್ಲ. ಓಕೆ, ಇದು ಝೀರೋ ಇಲ್ಲ, ಇದ್ರೂ ಮೀನು ಸಹ ಝೀರೋ ಇಲ್ಲ. ಓಕೆ, ಸೊ ಇಟ್ ಈಸ್ ಸಮ್ ಅದರ್ ನಂಬರ್ ಅದರ್ ದ್ಯಾನ್ ಝೀರೋ. ಹಂಗಾಗಿ ಏನು ಬಂದಿದೆ ನಿಮಗೆ ಕೋವೇರಿಯನ್ಸ್ ಅಂತ ಕಾನ್ಸೆಪ್ಟ್ ಬಂದಿದೆ. ಇನ್ ಕೇಸ್ ಇದು ಝೀರೋ ಆಯಿತು ಅಂದರೆ, ಓಕೆ, ಇನ್ ಕೇಸ್ ಅಕಸ್ಮಾತ್ ಇದು ಝೀರೋ ಆಯಿತು ಅಂದರೆ ಏನಾಗ್ತೈತೆ ನಿಮಗೆ, ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಮೈನಸ್ ಝೀರೋ ಎಕ್ಸೇ ಆಗುತ್ತಾ, ವೈ ಮೈನಸ್ ಝೀರೋ ಏನಾಗುತ್ತೆ, ವೈ ಆಗುತ್ತೆ. ಸೊ ಕೋವೇರಿಯನ್ಸ್ ಮತ್ತು ಎಕ್ಸ್ಪೆಕ್ಟೇಷನ್ ಎರಡು ಒಂದೇ ಆಗ್ತಾ ಇತ್ತು. ಬಟ್ ಮೀನ್ ಆಫ್ ಎಕ್ಸ್ ಆ್ಯಂಡ್ ವೈ ಝೀರೋ ಇಲ್ದಲೇ ಇರೋ ಕಾರಣ ನಿಮಗೆ ಹೊಸ ವೇರಿಯೇಬಲ್ ಸೃಷ್ಟಿಯಾಗಿದೆ ಇಲ್ಲಿ, ಕೋವೇರಿಯನ್ಸ್ ಅಂತ. ಓಕೆ, ಆರ್ ಕ್ಲಿಯರ್ ವಿತ್ ದಟ್? Hello? Yes, sir. Okay, now let us try to derive the formula for this. So x minus new x, y minus new y ಎರಡು ಲೀನಿಯರ್ ಈಕ್ವೇಷನ್ ಇದೆಯಾ. ಸೊ ಯೂಸಿಂಗ್ ದ ಲೀನಿಯರ್ ಪ್ರಾಪರ್ಟಿ ಮಲ್ಟಿಪ್ಲೈ ಮಾಡ್ಬೋದು. ಈಗ x ಇಂಟು ವೈ, ಎಕ್ಸ್ ಇಂಟು ನ್ಯೂ ವೈ, ಸೊ ಇಷ್ಟು ಬರುತ್ತೆ. ನ್ಯೂ ಎಕ್ಸ್ ಇಂಟು ವೈ ಇಷ್ಟು ಬರುತ್ತೆ, ಇಷ್ಟು ಬರುತ್ತೆ, ಆಯಿತಾ. ನೆಕ್ಸ್ಟ್ ಏನು ಮಾಡ್ತಾ, ಯು ಅಪ್ಲೈ ಎಕ್ಸ್ಪೆಕ್ಟೇಷನ್ ಆಪರೇಟರ್ ಆನ್ ದಿಸ್. ಓಕೆ, ವಾಟ್ ಎವರ್ ದ ಪ್ರಾಡಕ್ಟ್ ವಿಚ್ ಯು ಅಪ್ಲೈಡ್. ಸೊ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ವೈ ಆಗುತ್ತೆ. ಇಲ್ಲಿ ನ್ಯೂ ಅಂದರೆ ಏನು ಹೇಳಿ, ಕಾನ್ಸ್ಟೆಂಟು. ಹಂಗಾಗಿ ನ್ಯೂ ಕಾನ್ಸ್ಟೆಂಟ್ ಮೇಲೆ ನೀವು ಎಕ್ಸ್ಪೆಕ್ಟೇಷನ್ ಅಪ್ಲೈ ಮಾಡೋಕ್ಕಾಗಲ್ಲ, ಹಂಗಾಗಿ ಅದು ಹೊರಡೆ ಇಟ್ಕೊಳ್ತಾರೆ. ಎಕ್ಸ್ಪೆಕ್ಟೇಷನ್ ಆಫ್ ವೈ ಮೈನಸ್, ಸೊ ಇದ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಆಪರೇಟರ್ ಅಪ್ಲೈ ಮಾಡೋಕ್ಕಾಗಲ್ಲ, ಅದನ್ನು ಹಂಗೆ ಇಟ್ಕೊಳ್ತೀರಾ. ಇದ್ರ ಮೇಲೆ ಅಪ್ಲೈ ಮಾಡೋಕ್ಕಾಗಲ್ಲ, ಅದನ್ನು ಹಂಗೆ ಇಟ್ಕೊಳ್ತೀರಾ. ಓಕೆ, ಸೊ ಇದೆರಡು ಕ್ಯಾನ್ಸಲ್ ಆಗುತ್ತೆ.
ಉಳಿದಿದೆ ನಿಮಗೆ ಇಷ್ಟು ಮಾತ್ರ ಉಳಿತು. ಸೊ ಎಕ್ಸ್ಪೆಕ್ಟೇಷನ್ ಆಫ್ ವೈ ಅಂದ್ರೇನು? ಎಕ್ಸ್ಪೆಕ್ಟೇಷನ್ ಆಫ್ ವೈ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಮೀನ್ ಅಲ್ವಾ? ಸೊ ಯು ಕ್ಯಾನ್ ರೈಟ್ ದಿಸ್ ಆಸ್ ವಾಟ್ ನ್ಯೂ ವೈ. ಸೊ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ವೈ minus new x into new y. So this is the covariance formula. What is the covariance formula? Expectation of xy minus new x into new y. ಇದು ಎರಡರಲ್ಲಿ ಓಕೆ ಯಾವ್ದಾದ್ರೂ ಒಂದು ಮೀನು ಎಕ್ಸ್ ಇಂದಾದ್ರೂ ಆಯ್ತು ವೈ ಆಯ್ತು ಆಯ್ತು ಓಕೆ. ಎಕ್ಸ್ ಇಂದು ಮೀನ್ ಎಷ್ಟು? ನ್ಯೂ ಎಕ್ಸ್. ವೈ ಇನ್ ಮೀನ್ ಎಷ್ಟು? ನ್ಯೂ ವೈ. ಇದು ಎರಡರಲ್ಲಿ ಒಂದು ಝೀರೋ ಆದ್ರೂ ನಿಮಗೆ ಓಕೆ ಏನಾಗುತ್ತೆ? ಕೋವೇರಿಯನ್ಸ್ ವಿಲ್ ಬಿ ಈಕ್ವಲ್ ಟು ಎಕ್ಸ್ಪೆಕ್ಟೇಷನ್. ಇದೆರಡು ಒಂದೇ ಆಗುತ್ತೆ. ಅಕಸ್ಮಾತ್ ಇದ್ರ ಮೀನ್ ಜೀರೋ ಅಲ್ಲದೆ ಬೇರೆ ಇದ್ರೆ ಮಾತ್ರ ನಿಮಗೆ ಈ ಫಾರ್ಮುಲಾ ಬರುತ್ತೆ. ಅಕಸ್ಮಾತ್ ಇದ್ರ ಎರಡರಲ್ಲಿ ಒಂದು ಜೀರೋ ಆಯ್ತು ಅಂದ್ರೆ ಏನಾಗುತ್ತೆ? ಕೋವೇರಿಯನ್ಸ್ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು ವಾಟ್? ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ವೈ ಬರುತ್ತೆ. ಓಕೆ, ಸರಿ, ಕ್ಲಿಯರ್ ವಿತ್ ದಟ್? ಹಲೋ, Yes, sir. ಓಕೆ. ಸೊ ಇವಾಗ ಎಷ್ಟು ಗೊತ್ತಾಯ್ತು ನಿಮಗೆ? ಎಕ್ಸ್ಪೆಕ್ಟೇಷನ್ ಗೊತ್ತಾಯ್ತು, ನೆಕ್ಸ್ಟ್ ಕೋ ರಿಲೇಷನ್ ಗೊತ್ತಾಯ್ತು, ನೆಕ್ಸ್ಟ್ ಕೋ ವೇರಿಯನ್ಸ್ ಗೊತ್ತಾಯ್ತು ಅಲ್ವಾ? ಬೈ ಫೈಂಡಿಂಗ್ ಔಟ್ ದ ಆನ್ಸರ್ ಫಾರ್ ಕೋ ವೇರಿಯನ್ಸ್ ಅಂಡ್ ಕೋ ರಿಲೇಷನ್ ಯು ವಿಲ್ ಬಿ ಗೆಟಿಂಗ್ ಸಮ್ ರಿಸಲ್ಟ್ಸ್. ಓಕೆ, ಸೊ ಕೋ ವೇರಿಯನ್ಸ್ ಇಸ್ ಈಕ್ವಲ್ ಟು ಝೀರೋ ಬಂತು ಅನ್ಕೊಳ್ಳಿ ರಿಸಲ್ಟ್. ಅವಾಗ ಏನಂತ ಅರ್ಥ? ಎಕ್ಸ್ ಅಂತೆ ವೈ ಅನ್ಕೋರಿಲೇಟೆಡ್ ಅಂತ, ಎರಡರ ಮಧ್ಯೆ ಕೋ ರಿಲೇಷನ್ ಇಲ್ಲ ಅಂತ ಹೇಳ್ಬಿಟ್ಟು ಆಯ್ತಾ. ಸೊ ಕೋವೇರಿಯನ್ಸ್ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು ಝೀರೋ ಅಂತ ಅಂದ್ರೆ ಅರ್ಥ ಏನೋ? ಇಟ್ ಈಸ್ ಅನ್ಕೋರಿಲೇಟೆಡ್. ಯಾವುದು? ಎಕ್ಸ್ ಮತ್ತೆ ವೈ ಅನ್ಕೋರಿಲೇಟೆಡ್ ಅಂತ ಬರುತ್ತೆ. ಓಕೆ, ಸೊ ಇವಾಗ ಕೋವೇರಿಯನ್ಸ್ ರಿಲೇಷನ್ ನಿಮಗೆ ಗೊತ್ತಿದೆ ಏನೋ? ಕೋವೇರಿಯನ್ಸ್ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು ವಾಟ್? ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ವೈ ಮೈನಸ್ ನ್ಯೂ ಎಕ್ಸ್ ಇಂಟು ನ್ಯೂ ವೈ. ಈ ಕೋವೇರಿಯನ್ಸ್ ಝೀರೋ ಆಯ್ತು ಅಂತ ಝೀರೋ ಆಯ್ತಾ? ಅವಾಗ ಏನಾಗುತ್ತೆ? ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ವೈ ಓಕೆ ಎಕ್ಸ್ಪೆಕ್ಟೇಷನ್ ಆಫ್ ವೈ ಎಕ್ಸ್ ವೈ ಇಸ್ ಈಕ್ವಲ್ ಟು ವಾಟ್? ನ್ಯೂ ಎಕ್ಸ್ ಇಂಟು ನ್ಯೂ ವೈ ಆಗುತ್ತೆ. ಇದು ನೋಡಿ, ಈ ಕಡೆ ಬಂದ್ರೆ ಏನಾಗುತ್ತೆ? ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು ವಾಟ್? ನ್ಯೂ ಎಕ್ಸ್ ಇಂಟು ನ್ಯೂ ವೈ ಅಂತ ಅರ್ಥ. ಓಕೆ, ಕ್ಲಿಯರ್ ವಿತ್ ದಟ್ ರಿಲೇಷನ್? ಅರ್ಥ ಆಯ್ತಾ? Yes, sir. ಓಕೆ, ಸೊ ಇನ್ನೊಂದೇನು ಪಾಯಿಂಟ್ ಅಂದ್ರೆ ಇದು ಲಾಜಿಕಲ್, ಇದು ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ. ಬಟ್ ನಿಮಗೆ ಗೊತ್ತಿರಲಿ ಏನಂತ ಹೇಳಿದ್ರೆ, ಅವತ್ತೊಂದು ಎಕ್ಸಾಂಪಲ್ ತಗೊಂಡಿದ್ವಲ್ಲ ಡಾಗ್ ಇಂದು ಹೈಟ್ ಮೆಷರ್ ಮಾಡೋದು. ಸೊ ಇದು ಝೀರೋ ಅಂದರೆ ಓಕೆ, ಇದು ಝೀರೋ ಲೈನ್ ಅಂದ್ಕೊಳ್ಳಿ. ಇದರಿಂದ ಫಸ್ಟ್ ಡಿವೇಟ್ ಆಗೋದಿದೆಯಲ್ಲ, ಸೊ ದಟ್ ಈಸ್ ಕಾಲ್ಡ್ ಆಸ್ ವಾಟ್? ಮೀನ್ ಅಲ್ವಾ? ಸೊ ದಿಸ್ ಇಸ್ ಕಾಲ್ಡ್ ಆಸ್ ಮೀನ್ ಅಲ್ವಾ? ಸೊ ಮೀನಿಂದ ದೂರ ಹೋಗೋದೇನಂತ ಅರ್ಥ? ವೇರಿಯನ್ಸ್ ಅಂತ ಅಲ್ವಾ? ಸೊ ಇದು ನಿಮಗೆ ಮುಂಚೆನೇ ಗೊತ್ತಿದೆ. ಇದು ಮೇಲ್ಗಡೆ ಬೇಕಾದ್ರೆ ಹೋಗ್ಬೋದು, ಕೆಳಗಡೆ ಬೇಕಾದ್ರೆ ಹೋಗ್ಬೋದು. ಓಕೆ, ಸೊ ಝೀರೋ ಇಂದ ಫಸ್ಟ್ ದೂರ ಹೋಗೋದೇ ಆವ್ರೇಜ್ ತಗೊಂಡ್ರೆ ಏನು ಬರುತ್ತೆ? ದಟ್ ಈಸ್ ಮೀನ್. ಓಕೆ, ನೆಕ್ಸ್ಟ್ ಮೀನಿಂದ ಆ ಕಡೆ ಈ ಕಡೆ ದೂರ ಆಗೋದು ಅದು ವೇರಿಯನ್ಸ್. ಓಕೆ, ಸೊ ಸೇಮ್ ಕಾನ್ಸೆಪ್ಟ್ ಫಸ್ಟ್ ಮಾಡ್ಯೂಲಲ್ಲಿ ಏನು ಯೂಸ್ ಮಾಡಿದ್ದೀರೋ ಅದನ್ನೇ ಇಲ್ಲೂ ಯೂಸ್ ಮಾಡ್ತೀರಾ. ಬಟ್ ಇಲ್ಲಿ ಏನಂತ ಕರಿತೀರಾ? ವೇರಿಯನ್ಸ್ ಬದಲು ಕೋ ವೇರಿಯನ್ಸ್ ಅಂತ ಕರಿತೀರಾ ಅಷ್ಟೇ. ಕೋ ಅಂತ ಕರಿತೀರಾ? ಎರಡು ವೇರಿಯೇಬಲ್ ಇದೆ, ಎಕ್ಸ್ ಮತ್ತೆ ವೈ ಅಂತ ಎರಡು ವೇರಿಯೇಬಲ್ ಇದೆ. ಹಂಗಾಗಿ ಎರಡಕ್ಕೂ ರಿಲೇಷನ್ ಗೊತ್ತಾಗಬೇಕಲ್ಲ, ಮೇಲೆ ಹೋಗ್ತಿದೆ ಕೆಳಗೆ ಹೋಗ್ತಿದೆಯೋ ಅಂತ. ಅದಕ್ಕೆ ಏನಂತ ಕರಿತೀರಾ? ಅದಕ್ಕೆ ಕೋ ವೇರಿಯನ್ಸ್ ಅಂತ ಕರಿತೀರಾ. ಎರಡು ವೇರಿಯೇಬಲ್ ಮೀನ್ಗಿಂತ ಮೇಲೆ ಹೋಗ್ತಿದೆಯೋ ಕೆಳಗೆ ಹೋಗ್ತಿದೆಯೋ ಅಂತ ಚೆಕ್ ಮಾಡ್ತೀರಾ. ಓಕೆ, ಸೊ ಇಲ್ಲೇನಾಗುತ್ತೆ? ಕೋವೇರಿಯನ್ಸ್ ಇಸ್ ಈಕ್ವಲ್ ಟು ಝೀರೋ ಅಂದರೆ, ಕೋವೇರಿಯನ್ಸ್ ಇಸ್ ಈಕ್ವಲ್ ಟು ಝೀರೋ ಅಂದರೆ ಏನಂತ ಅರ್ಥ? ಇದು ಮೇಲೂ ಹೋಗ್ತಿಲ್ಲ ಕೆಳಗಡೆ ಹೋಗ್ತಿಲ್ಲ ಅಂತ. ಎಲ್ಲಿ ನಿಂತಿರುತ್ತೆ? ಮೀನ್ ಜಾಗದಲ್ಲೇ ನಿಂತಿರುತ್ತೆ ಅಂತ ಅರ್ಥ. ಹಂಗಾಗಿ ಏನಾಗುತ್ತೆ ನಿಮಗೆ? ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು ವಾಟ್? ನ್ಯೂ ಎಕ್ಸ್ ಇಂಟು ನ್ಯೂ ವೈ ಬರುತ್ತೆ. ಇದೇ ಜಾಗದಲ್ಲಿ ನಿಂತಿರುತ್ತೆ ಅಂತ. ಹಂಗಂದ ಅರ್ಥ ಏನೋ? ಕೋವೇರಿಯನ್ಸ್ ಇಸ್ ಈಕ್ವಲ್ ಟು ಝೀರೋ ಅಂತ ಅರ್ಥ. ಓಕೆ, ಅದು ಕ್ಲಿಯರ್ ವಿತ್ ದಟ್? ಇನ್ ಕೇಸ್ ಇದು ಅರ್ಥ ಆಗದಲ್ಲ ಇದ್ರೆ, ಬಟ್ ಈ ಫಾರ್ಮುಲಾಸ್ ನಿಮಗೆ ಗೊತ್ತಿರಲಿ. ಇಷ್ಟು ಅರ್ಥ ಆಯ್ತಾ? Yes, sir. ಓಕೆ, ನೆಕ್ಸ್ಟ್, ಸೊ ಕೋವೇರಿಯನ್ಸ್ ಝೀರೋ ಇದ್ರೆ ಏನಂತ? ಕೋವೇರಿಯನ್ಸ್ ಆಫ್ ಎಕ್ಸ್ ವೈ ಝೀರೋ ಇದ್ರೆ ಏನಂತ ಅರ್ಥ? ಎರಡು ಅನ್ಕೋರಿಲೇಟೆಡ್ ಅಂತ. ಅದೇ ತರ ಎಕ್ಸ್ಪೆಕ್ಟೇಷನ್ ಝೀರೋ ಆದ್ರೆ ಏನಾಗುತ್ತೆ? ಓಕೆ, ಸೊ ನಿಮಗೆ ಕೋವೇರಿಯನ್ಸ್ ಆಫ್ ಎಕ್ಸ್ ವೈ ಝೀರೋ ಇದ್ರೆ ಅನ್ಕೋರಿಲೇಟೆಡ್ ಅಂತ ಕರಿತೀರ ಅಲ್ವಾ? ಅನ್ಕೋರಿಲೇಟೆಡ್ ಅಂತ ಕರಿತೀರ. ಅದೇ ತರ ನಿಮಗೆ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ವೈ ಝೀರೋ ಆಯಿತು ಅಂದರೆ ಇದನ್ನೇನಂತ ಕರಿತೀರಾ? ಆರ್ಥೋಗೋನಲ್ ಅಂತ ಕರಿತೀರಾ. ಓಕೆ, ಸೊ ಇದೇನೋ ಕೋವೇರಿಯನ್ಸ್ ಝೀರೋ ಆದರೆ ಅನ್ಕೋರಿಲೇಟೆಡ್, ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ವೈ ಝೀರೋ ಆದರೆ ಇಟ್ಸ್ ಕಾಲ್ಡ್ as ಆರ್ಥೋಗೋನಲ್ ಅಂತ. ಓಕೆ, ನಾವು ಅಗೇನ್ ಲೆಟ್ us ಕನ್ಸಿಡರ್ the same equation. You know the equation of covariance. Covariance of xy is equal to what? Expectation of xy minus new x into new y. Expectation 0 substitute ಮಾಡಿ ಅಗೇನ್ ಆಗುತ್ತೆ ಕೋವೇರಿಯನ್ಸ್ ಇಸ್ ಈಕ್ವಲ್ ಟು ಮೈನಸ್ ಆಫ್ ನ್ಯೂ ಎಕ್ಸ್ ಇಂಟು ನ್ಯೂ ವೈ ಬರುತ್ತೆ. ಸೊ ಅಂದ ಅರ್ಥ ಏನು? ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ವೈ ಝೀರೋ ಆದರೆ ಇಟ್ಸ್ ಕಾಲ್ಡ್ ಆಸ್ ಆರ್ಥೋಗೋನಲ್. ಆ ಕೇಸಲ್ಲಿ ಕೋವೇರಿಯನ್ಸ್ ಏನಾಗಿರುತ್ತೆ? ಮೈನಸ್ ನ್ಯೂ ಎಕ್ಸ್ ಇಂಟು ನ್ಯೂ ವೈ ಅಂತ ಆಗಿರುತ್ತೆ ಅಂತ ಅರ್ಥ. ಓಕೆ, ಸೊ ದಿಸ್ ಇಸ್ ರಿಗಾರ್ಡಿಂಗ್ ದ ಆರ್ಥೋಗೋನಲ್ ಪ್ರಾಪರ್ಟಿ. ಓಕೆ, ನೆಕ್ಸ್ಟ್
ಇಂಡಿಪೆಂಡೆಂಟ್ ಎಕ್ಸ್ ಆ್ಯಂಡ್ ವೈ. ಸೊ ಇಂಡಿಪೆಂಡೆಂಟ್ ಅಂದರೆ ಯಾವಾಗಲೂ ಅಷ್ಟೇ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ವೈ ಇಂಡಿವಿಜುವಲ್ ಆಗಿ ಮಲ್ಟಿಪ್ಲೈ ಮಾಡಿದ್ರೆ ಸೇಮ್ ಬರಬೇಕು. ಇಟ್ ಶುಡ್ ಬಿ ಈಕ್ವಲ್ ಟು ವಾಟ್ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಇಂಟು ಎಕ್ಸ್ಪೆಕ್ಟೇಷನ್ ಆಫ್ ವೈ. ಈ ಥರ ಬಂದರೆ ಇಟ್ಸ್ ಕಾಲ್ಡ್ ಆಸ್ ವಾಟ್ ಇಂಡಿಪೆಂಡೆಂಟ್ ಅಂತ. ಈ ಥರ ಬರೆಯಕ್ಕೆ ಆಗ್ದಲೇ ಹೋದ್ರೆ ಇಟ್ಸ್ ಕಾಲ್ಡ್ ಆಸ್ ವಾಟ್ ನಾಟ್ ಇಂಡಿಪೆಂಡೆಂಟ್. ಸೇಮ್ ಅದೇ ಮುಂಚೆ ಮಾಡ್ತಿದ್ರು ನೋಡಿ, ಎಫ್ ಎಕ್ಸ್ ಆಫ್ ಎಕ್ಸ್ ಕಮ ವೈ ಇಸ್ ಈಕ್ವಲ್ ಟು ಎಫ್ ಎಕ್ಸ್ ಆಫ್ ಎಕ್ಸ್ ಇಂಟು ಎಫ್ ವೈ ಆಫ್ ಎಫ್ ವೈ. ಈ ಥರ ಬರೆಯೋಕ್ಕಾದ್ರೆ ಇಟ್ಸ್ ಕಾಲ್ಡ್ ಆಸ್ ವಾಟ್ ಇಂಡಿಪೆಂಡೆಂಟ್. ಈ ಥರ ಬರೆಯಕ್ಕೆ ಆಗ್ದಲೇ ಇದ್ರೆ ಇಟ್ಸ್ ನಾಟ್ ಇಂಡಿಪೆಂಡೆಂಟ್. ಅದು ಸೇಮ್ ರೂಲ್ ಅಪ್ಲೈಸ್ ಓವರ್ ಹಿಯರ್. ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಇಂಟು ಎಕ್ಸ್ಪೆಕ್ಟೇಷನ್ ಆಫ್ ವೈ ಅಂತ ಬರೆಯಕ್ಕೆ ಆದ್ರೆ ಇಟ್ಸ್ ಕಾಲ್ಡ್ ಆಸ್ ವಾಟ್ ಇಂಡಿಪೆಂಡೆಂಟ್. ಇಲ್ಲ ಅಂದ್ರೆ ಇಟ್ಸ್ ಕಾಲ್ಡ್ ಆಸ್ ನಾಟ್ ಇಂಡಿಪೆಂಡೆಂಟ್. ಓಕೆ, let us try to do this with the help of this. Okay, expectation of xy ಅಂದ್ರೆ ಇಲ್ಲಿ xy ಬರೀತೀರಾ, ಈ ತರ ಫಂಕ್ಷನ್ ಬರ್ಕೊಳ್ತೀರಾ. ಸೊ xy ಬರೀರಿ. ಸದ್ಯಕ್ಕೆ ಇದು ಇಂಡಿಪೆಂಡೆಂಟ್ ಇದೆ ಅಂತ ಅನ್ಕೊಳ್ಳಿ. ಸೊ ಇಂಡಿಪೆಂಡೆಂಟ್ ಫಂಕ್ಷನ್ ಅಂದ್ರೆ ಇದನ್ನ ಹಿಂಗ್ ಬರೀಬೋದಾ, ಎಫ್ ಎಕ್ಸ್ ಆಫ್ ಎಕ್ಸ್ ಇಂಟು ಎಫ್ ವೈ ಆಫ್ ವೈ. ಯಾವ ಬರೀಬೋದು, ಇಂಡಿಪೆಂಡೆಂಟ್ ಆದಾಗ ಮಾತ್ರ ಈ ತರ ಬರೀಬೋದು. ಸೊ ಇಂಡಿಪೆಂಡೆಂಟ್ ಅಂದ್ಕೊಂಡು ಈ ತರ ಬರ್ಕೊಳ್ಳಿ. ಓಕೆ, ಸೊ ಇಷ್ಟಾದ್ಮೇಲೆ ಇದು ಸೆಪ್ರೇಟ್ ಔಟ್ ಮಾಡ್ಬೋದು. ಇಂಟಿಗ್ರೇಷನ್ ನೀವು ಇಂಟಿಗ್ರೇಷನ್ ಮಾಡ್ಬೇಕಾದ್ರೆ ಹಿಂಗೆ ಇಟ್ಕೊಂಡು ಎಫ್ ಎಕ್ಸ್ ಆಫ್ ಎಕ್ಸ್ ಇಂಟು ಎಫ್ ವೈ ಆಫ್ ವೈ ಇಂಟು ಡಿ ಎಕ್ಸ್ ಇಂಟು ಡಿ ವೈ ಇದೆಯಲ್ಲ, ನೀವು ಹಿಂಗೆ ಸಾಲ್ವ್ ಮಾಡ್ಕೊಳ್ಳಿ. ಫಸ್ಟಿಗೆ ಒಳಗಡೆ ಇಂಟಿಗ್ರಲ್ ಸಾಲ್ವ್ ಮಾಡ್ಕೊಳ್ಳಿ, ಆಮೇಲೆ ಹೊರಗಡೆ ಇರೋ ಇಂಟಿಗ್ರಲ್ನ ಸಾಲ್ವ್ ಮಾಡ್ಕೊಳ್ಳಿ. ಈ ಥರ ಮಾಡಿದ್ರು ಆಗುತ್ತೆ. ನಿಮಗೆ ಫುಲ್ ಇಂಟಿಗ್ರೇಷನಲ್ಲಿ ಹೋಲ್ಡ್ ಇದ್ದರೆ ಈ ಥರ ಮಾಡಿದ್ರು ಆಗುತ್ತೆ. ಇಲ್ಲ ಅಂದರೆ ಇಂಟಿಗ್ರೇಷನ್ ಸೆಪ್ರೇಟ್ ಔಟ್ ಮಾಡ್ಕೊಳ್ಳಿ. ಓಕೆ, ಸೊ ಫಸ್ಟಿಗೆ ಸೆಪ್ರೇಟ್ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ಬಟ್ ಹೋಲ್ಡ್ ಇರೋರು ಒಳಗಡೆ ಮಾಡಿ. ಇವಾಗ ಲೇಟೆಸ್ಟ್ ಕನ್ಸಿಡರ್ ಸೆಪ್ರೇಟಿಂಗ್ ಇಸ್ ಬೆಟರ್ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಎಕ್ಸ್ ರಿಲೇಟೆಡ್ ಯಾವುದಿದೆ, ಎಕ್ಸ್ ಎಫ್ ಎಕ್ಸ್ ಡಿ ಎಕ್ಸ್ ಅಲ್ವಾ. ಸೊ ಇದನ್ನ ಈ ಕಡೆ ತಗೊಳ್ಳಿ. ಎಕ್ಸ್ ರಿಲೇಟೆಡ್ ನಿಮಗೆ ಯಾವ ಫಂಕ್ಷನ್, ಇದು ಇಂಟಿಗ್ರೇಷನ್ ಸಿಂಬಲ್ ಯಾವುದು ಇದಾ. ಸೊ ಇದಿಷ್ಟನ್ನು ಹೊರಗಡೆ ತಗೊಳ್ಳಿ. ಇಂಟಿಗ್ರೇಷನ್ ಫ್ರಮ್ ಮೈನಸ್ ಇನ್ಫಿನಿಟಿ ಇನ್ಫಿನಿಟಿ ಎಕ್ಸ್ ಎಫ್ ಎಕ್ಸ್ ಡಿ ಎಕ್ಸ್ ಇದೆಲ್ಲ ಏನೋ ಎಕ್ಸಿಗೆ ಸಂಬಂಧಪಟ್ಟಿದ್ದು. ಓಕೆ, ನೆಕ್ಸ್ಟ್ ವೈಗೆ ಯಾವುದಿದೆ, ವೈ ಎಫ್ ವೈ ಆಫ್ ವೈ ಡಿ ವೈ ಮತ್ತು ಈ ಇಂಟಿಗ್ರಲ್ ಇದನ್ನ ಈ ಕಡೆ ತಗೊಳ್ಳಿ. ಸೊ ಎರಡು ಆಯ್ತಾ. ಸೊ ಇದನ್ನೇನಂತ ಬರೀಬೋದು ನೀವು, ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಅಂತ ಬರೀಬೋದು. ಇದನ್ನೇನಂತ ಬರೀಬೋದು, ಎಕ್ಸ್ಪೆಕ್ಟೇಷನ್ ಆಫ್ ವೈ ಅಂತ ಬರೀಬೋದು. ಜಸ್ಟ್ ಲುಕ್ ಓವರ್ ಹಿಯರ್. ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಇಂಟು ಎಕ್ಸ್ಪೆಕ್ಟೇಷನ್ ಆಫ್ ವೈ. ಈ ಥರ ಬಂದಿದೆ ಅಲ್ವಾ. ಸೊ ಅದರ ಅರ್ಥ ಏನು, ಸೊ ಎಕ್ಸ್ ಆ್ಯಂಡ್ ವೈ ಆರ್ ಇಂಡಿಪೆಂಡೆಂಟ್. ಓಕೆ, ಸೊ ಜಸ್ಟ್ ಅಬ್ಸರ್ವ್ ಹಿಯರ್. ಈ ಥರ ರಿಲೇಷನ್ ಬರೋಕ್ಕೆ ಕಾರಣ ಏನು, ಬಿಕಾಸ್ ವಿ ಅಸ್ಯೂಮ್ ದಟ್ ಎಫ್ ಎಕ್ಸ್ ವೈ ಆಫ್ ಎಕ್ಸ್ ಕಮ ವೈ ಇಸ್ ಇಂಡಿಪೆಂಡೆಂಟ್ ಅಂತ. ಹಂಗಾಗಿ we have got this relation. Okay, so are you clear with that? Hello. Yes, sir. Okay, now let us consider ಸೊ ಇದೇ ತರ ನಿಮಗೆ ಎರಡು ವೇರಿಯೇಬಲ್ ಬದಲು ಒಂದು ಸುಮಾರು ಇದೇನಂದ್ರೆ ಲೀನಿಯರ್ ಇದೆ. ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಟು ಪವರ್ ಆಫ್ ಒನ್ ವೈ ಟು ಪವರ್ ಆಫ್ ಒನ್ ಇದೆ. ಎಕ್ಸ್ ಟು ಪವರ್ ಆಫ್ ಎನ್ ಅಂತ ಇತ್ತು ಅಂದ್ಕೊಳ್ಳಿ. ಈಗ ಕ್ವಾಡ್ರಾಟಿಕ್ ಇದ್ದಿತ್ತು ಅಂದ್ಕೊಳ್ಳಿ, ಎಕ್ಸ್ ಸ್ಕ್ವೇರ್ ಇಂಟು ವೈ ಸ್ಕ್ವೇರ್ ಅಂತ ಇತ್ತು ಅಂದ್ಕೊಳ್ಳಿ. ಆವಾಗಲೂ ಸಹ ಅಷ್ಟೇ ಎಕ್ಸ್ ಟು ಪವರ್ ಆಫ್ ಟು ಇಂಟು ಎಕ್ಸ್ಪೆಕ್ಟೇಷನ್ ವೈ ಟು ದ ಪವರ್ ಆಫ್ ಟು ಅಂತ ಸಪ್ರೇಟ್ ಮಾಡೋಕೆ ಆಯಿತು ಅಂತ ಹೇಳಿದ್ರೆ ಇಟ್ಸ್ ಕಾಲ್ಡ್ ಆಸ್ ವಾಟ್ ಇಂಡಿಪೆಂಡೆಂಟ್ ಅಂತ. ಇಟ್ ಹೋಲ್ಡ್ಸ್ ಫಾರ್ ಆಲ್ ದ ಡಿಗ್ರಿ ರ್ಯಾಂಡಮ್ ವೇರಿಯೇಬಲ್ಸ್ ಅಂತ. ಓಕೆ, ನೆಕ್ಸ್ಟ್ ಕೋರಿಲೇಷನ್ ಕೋಎಫಿಷಿಯಂಟ್ ಅಂತ. ಓಕೆ, ಕೋರಿಲೇಷನ್ ಕೋಎಫಿಷಿಯಂಟ್. ಸೊ ವಿಲ್ ಬಿ ಕಾಲಿಂಗ್ ಯುವರ್ ನಾಟ್ ಯೂಸಿಂಗ್ ಎ ನೊಟೇಷನ್ ಕಾಲ್ಡ್ ಆಸ್ ರೋ ಎಕ್ಸ್ ಮತ್ತೆ ರೋ ವೈ ಅಂತ ಯೂಸ್ ಮಾಡ್ತೀರಾ. ಕೋರಿಲೇಷನ್ ಕೋಎಫಿಷಿಯಂಟ್ ಅಂದ್ರೆ ಏನೋ ರೋ ಎಕ್ಸ್ ವೈ ಅಂತ ಕರಿತೀರಾ. ಸೊ ದಿಸ್ ಕಾಲ್ಡ್ ಆಸ್ ವಾಟ್ ಕೋರಿಲೇಷನ್ ಕೋಎಫಿಷಿಯಂಟ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಇದೊಂದು ಕ್ವಶನ್ ಆಲ್ಮೋಸ್ಟ್ ಕೇಳ್ತಾರೆ. Show that the correlation coefficient is less than or equal to 1 or correlation coefficient is equal to plus or minus 1 ಅಂತ ಕೇಳ್ತಾರೆ. This is very important. ಥಿಯರಿ ಪಾರ್ಟಲ್ಲಿ ಇದನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಓಕೆ, ಇದೊಂದು ಡಿರೈವೇಷನ್ ಕೇಳ್ತಾರೆ. ಈ ಕೋರಿಲೇಷನ್ ಕೋಎಫಿಷಿಯಂಟ್ ಅರ್ಥ ಏನು ಅಂದರೆ, ನೀವು ಫಸ್ಟಿಗೆ ಕೋವೇರಿಯನ್ಸ್ ಮಾಡಿದ್ರಿ ಅಲ್ವಾ, ಕೋವೇರಿಯನ್ಸ್ ಅಂತ ಮಾಡಿದ್ರಿ ಅಲ್ವಾ. ಕೋವೇರಿಯನ್ಸ್ ಅಂದರೆ ಏನು, ಇದೊಂದು ಝೀರೋ ಲೈನ್ ಇದ್ದರೆ ಆವ್ರೇಜ್ ತಗೊಂಡ್ರೆ ನಿಮಗೆ ಮೀನ್ ಅಂತ ಒಂದು ಲೈನ್ ಬರುತ್ತೆ ಅಲ್ವಾ. ಇವಾಗ ಎರಡರ ಮೀನ್ ಫೈಂಡ್ ಔಟ್ ಮಾಡ್ತೀರಾ, ಎಕ್ಸ್ ಮತ್ತು ವೈ ಮೀನ್ ಫೈಂಡ್ ಔಟ್ ಮಾಡ್ತೀರಾ. ಇದು ಮೀನ್ ಲೈನಿಂದ ಎಷ್ಟು ದೂರ ಆಗುತ್ತೆ ಕೆಳಗಡೆ ಅಥವಾ ಮೇಲ್ಗಡೆ ಎಷ್ಟು ಮೇಲಾಗುತ್ತೆ, ದಟ್ ಇಸ್ ಕಾಲ್ಡ್ ಆಸ್ ವಾಟ್ ಕೋ ವೇರಿಯನ್ಸ್. ಇದು ಮೀನ್ ಲೈನಿಂದ ಮೇಲೆ ಎಷ್ಟಾಗುತ್ತೆ ಕೆಳಗಡೆ ಎಷ್ಟಾಗುತ್ತೆ ಅನ್ನೋದು ಕೋ ವೇರಿಯನ್ಸ್. ಓಕೆ, ಸೊ ಇದೇನಾಗುತ್ತೆ ಅಂದರೆ ಎರಡು ವೇರಿಯೇಬಲ್ ಇದೆ ಇಲ್ಲಿ. ಮೀನಲ್ಲಿ
ಎರಡು ವೇರಿಯೇಬಲ್ ನಿಮಗಿದೆ, ಎರಡಿದೆ ಅಲ್ವಾ. ಸೊ ಮೀನ್ ಆಫ್ ಎಕ್ಸ್ ಒಂದು ಬರುತ್ತೆ, ಇನ್ನೊಂದು ಏನು ಬರುತ್ತೆ, ಮೀನ್ ಆಫ್ ವೈ ಅಂತ ಒಂದು ಬರುತ್ತೆ. ಎರಡು ಮೀನ್ಸ್ ಇರುತ್ತೆ, ಎಕ್ಸ್ ಮತ್ತು ವೈ. ಒಂದೊಂದ್ಸತಿ ಏನಾಗುತ್ತೆ, ಎಕ್ಸ್ ಮೇಲ್ಗಡೆ ಹೋಗ್ಬೋದು, ವೈ ಕೆಳಗಡೆ ಹೋಗ್ಬೋದು. ಇನ್ನೊಂದ್ಸತಿ ಏನಾಗುತ್ತೆ, ಎಕ್ಸೇ ಕೆಳಗಡೆ ಹೋಗುತ್ತೆ, ವೈ ಮೇಲೆ ಹೋಗುತ್ತೆ. ಸೊ ಇದ್ರ ರಿಲೇಷನ್ ಹೆಂಗಿದೆ ಅಂತ ಗೊತ್ತಾಗ್ಬೇಕು ನಿಮಗೆ, ಆಯಿತಾ. ಸೊ ಇದು ಪಾಸಿಟಿವ್ ಆಗಿ ಮೂವ್ ಆಗ್ತಿದ್ದೀರಾ ಎಕ್ಸು, ಇಲ್ಲ ನೆಗೆಟಿವ್ ರಿಲೇಷನ್ ಇದೆಯಾ ಅಂತ ಗೊತ್ತಾಗಬೇಕು. ಓಕೆ, ಅದು ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ ಅಂದರೆ ಕೋ ರಿಲೇಷನ್ ಕೋಎಫಿಷಿಯಂಟ್ ಯೂಸ್ ಮಾಡಿ ಫೈಂಡ್ ಔಟ್ ಮಾಡ್ತೀರಾ. ಈಗ ಕೋ ರಿಲೇಷನ್ ಕೋಎಫಿಷಿಯಂಟ್ ನಿಮಗೆ ಪ್ಲಸ್ ಬಂತು ಅಂದರೆ, ಸೊ ಎಕ್ಸ್ ಆ್ಯಂಡ್ ವೈ ಆರ್ ಪಾಸಿಟಿವ್ಲಿ ಕೋ ರಿಲೇಟೆಡ್ ಅಂತ ಅರ್ಥ. ಸೊ ಅದರ ಅರ್ಥ ಏನು ಅಂದರೆ, ಎಕ್ಸ್ ಇನ್ಕ್ರೀಸ್ ಆದರೆ ವೈ ಇನ್ಕ್ರೀಸ್ ಆಗ್ತದೆ, ವೈ ಇನ್ಕ್ರೀಸ್ ಆದರೆ ಎಕ್ಸು ಸಹ ಇನ್ಕ್ರೀಸ್ ಆಗ್ತದೆ ಅಂತ. ನೆಗೆಟಿವ್ ಬಂತು ಅಂದ್ಕೊಂಡ್ರೆ, ಓಕೆ, ವೆನ್ ಇಟ್ ಬಿಕಮ್ಸ್ ನೆಗೆಟಿವ್, ವಾಟ್ ಡಸ್ ಇಂಡಿಕೇಟ್, ವೆನ್ ಎಕ್ಸ್ ಈಸ್ ಇನ್ಕ್ರೀಸಿಂಗ್ ವೈ ವುಡ್ ಬಿ ಡಿಕ್ರೀಸಿಂಗ್, ವೆನ್ ವೈ ಈಸ್ ಇನ್ಕ್ರೀಸಿಂಗ್ ಎಕ್ಸ್ ಶುಡ್ ಬಿ ಡಿಕ್ರೀಸಿಂಗ್ ಅಂತ ನೆಗೆಟಿವ್ ಕೋರಿಲೇಷನ್ ಕೋಎಫಿಷಿಯಂಟ್ ಬಂದರೆ. ಓಕೆ, ಸೊ ವಿ ಶಲ್ ಟ್ರೈ ಟು ಡಿರೈವ್ ದ ಕೋರಿಲೇಷನ್ ಕೋಎಫಿಷಿಯಂಟ್. ಓಕೆ, ಸೊ ಫಸ್ಟಿಗೆ, so let us consider this as covariance of xy divided by rho x into rho y. ಸೊ ಇದು ನಿಮ್ದು ಕೋವೇರಿಯನ್ಸ್ ರಿಲೇಷನ್ ಅಲ್ವಾ, ಇದನ್ನ ಸಿಗ್ಮಾ ಎಕ್ಸ್ ಸಿಗ್ಮಾ ವೈ ಇಂದ ಬೌಂಡ್ ಮಾಡೋಣ. ಓಕೆ, ಇದು ಡಿವೈಡೆಡ್ ಬೈ ಸಿಗ್ಮಾ ಎಕ್ಸ್ ಸಿಗ್ಮಾ ವೈ ಅಂತ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಕೋವೇರಿಯನ್ಸ್ ವ್ಯಾಲ್ಯೂ ಏನೇನೋ ಬರುತ್ತೆ. ಈಗ 765 ಅಥವಾ ಎಷ್ಟು ದೊಡ್ಡ ದೊಡ್ಡ ನಂಬರ್ ಬರುತ್ತೆ, 865 7000 ಈ ಥರ ಏನೇನೋ ಬರುತ್ತೆ. ಓಕೆ, ಇದು ನಾರ್ಮಲೈಸ್ ಮಾಡಬೇಕು. ಓಕೆ, ನಾರ್ಮಲೈಸ್ ಮಾಡಿಬಿಟ್ಟು ಏನು ಮಾಡಬೇಕು, ನಿಮ್ಗೆ ಆನ್ಸರ್ ಯಾವಾಗಲೇನೋ +1 ಇಲ್ಲ -1 ಬರಂಗೆ ಮಾಡಬೇಕು. ಅವಾಗ ಏನು ಮಾಡ್ತೀರಾ, ಇದು ನಾರ್ಮಲೈಸ್ ಮಾಡೋಕ್ಕೆ ನೀವು ಡಿವೈಡೆಡ್ ಬೈ ಸಿಗ್ಮಾ ಎಕ್ಸ್ ಇಂಟು ಸಿಗ್ಮಾ ವೈ ಅಂತ ಬರ್ತೀರಾ. ಓಕೆ, ಅವಾಗ ಏನಾಗುತ್ತೆ, ನಿಮ್ದು ಆನ್ಸರ್ ಏನೇ ಇದ್ರು ಇಟ್ ವಿಲ್ ಬಿ ಬಿಟ್ವೀನ್ ವಾಟ್ +1 ಆ್ಯಂಡ್ -1 ಬರುತ್ತೆ. ಸೊ ಒಂದ್ಸತಿ ನಿಮಗೆ +1 -1 ಬಂತು ಅಂದರೆ, ಸೊ ಝೀರೋಯಿಂದ ಈ ಕಡೆ ಝೀರೋಯಿಂದ ಇದು ನೆಗೆಟಿವ್ ಅನ್ನಲ್ವಾ, 0 +1 ಹಿಂಗೆ ಅನ್ಕೊಳ್ತು. ಓಕೆ, ಸೊ ಪಾಸಿಟಿವ್ ಕಡೆ ಹೋದ್ರೆ ಆಯ್ತಾ, ಸೊ ಇಟ್ ಈಸ್ ವಾಟ್ ಪಾಸಿಟಿವ್ಲಿ ಕೋರಿಲೇಟೆಡ್. ನೆಗೆಟಿವ್ ಕಡೆ ಹೋದ್ರೆ ಇಟ್ ಈಸ್ ನೆಗೆಟಿವ್ಲಿ ಕೋರಿಲೇಟೆಡ್ ಅಂತ ಅರ್ಥ ಆಗುತ್ತೆ. ಸೊ ಹಂಗಾಗಿ ಏನು ಮಾಡ್ತೀರಾ, ಸೊ ದ ಕೋರಿಲೇಷನ್ the covariance is divided by sigma x into sigma y. Okay, that is standard deviation of x and standard deviation of y. That itself is called as what, correlation coefficient. Okay, so there are some properties of this. What are the main properties? Let us look over here. First ಏನು, as I said, it will be lying between what, -1 and +1. Okay, so ಇದರ ಅರ್ಥ ಏನು, ಇದರ ಮ್ಯಾಗ್ನಿಟ್ಯೂಡ್ ಹಾಕಿ ರೋ ಎಕ್ಸ್ ವೈ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಅಂತ ಬರೆದ್ರೆ, ಇದರ ಅರ್ಥ ಏನು, ರೋ ಎಕ್ಸ್ ವೈ ಈಸ್ ಗ್ರೇಟರ್ ದ್ಯಾನ್ -1 +1 ಅಂತ. ಈ ಥರ ಬರೆಯೋದು ಒಂದೇ ನೊಟೇಷನ್, ಯು ಜಸ್ಟ್ ಲುಕ್ ಅಟ್ ದ ನೊಟೇಷನ್. ಈ ಥರ ಬರೆದ್ರು ಒಂದೇ, ಇಲ್ಲ ಮ್ಯಾಗ್ನಿಟ್ಯೂಡ್ ಹಾಕಿ ಈ ಥರ ಬರೆದ್ರು ಒಂದೇ, ಈ ಎರಡು ಒಂದೇ. ಸೊ ಈ ಥರ ದೊಡ್ಡದಾಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮ್ಯಾಗ್ನಿಟ್ಯೂಡ್ ಸಿಂಬಲ್ ಹಾಕಿ ಈ ಥರ ತೋರಿಸಿದ್ದಾರೆ. ಓಕೆ, ಸೊ ಡಸ್ ದಿಸ್ ಇಂಡಿಕೇಟ್ ರೋ ಎಕ್ಸ್ ವೈ ಇಸ್ ಗ್ರೇಟರ್ ದ್ಯಾನ್ -1 and less than +1. Okay, so next, a positive rho x implies x tends to be large when y is large and vice versa. As I said, positively correlated ಅಂದರೆ x increase ಆದರೆ y increase ಆಗುತ್ತೆ, y decrease ಆದರೆ x decrease ಆಗುತ್ತೆ. ನೆಗೆಟಿವ್ ಅಂತ ಹೇಳಿದ್ರೆ as x tends to become large, y ಏನಾಗಬೇಕು, ಡಿಕ್ರೀಸ್ ಆಗಬೇಕು, y is small and vice versa. Okay, so these are some of the properties of what, correlation coefficient. Okay, now let us try to derive. ಸೊ ಇದು ನಿಮಗೆ ಅರ್ಥ ಆಗಬೇಕು, ಇದು ಕೋರಿಲೇಷನ್ ಅಂತ. ನೆಕ್ಸ್ಟ್ ಡಿರೈವೇಷನ್ ನೋಡೋಣ. ಸೊ ಈ ಥರ ಕ್ವೆಶನ್ ಕೇಳ್ತಾರೆ, ದಿಸ್ ಇಸ್ ದ ಕ್ವೆಶನ್ ವಿಚ್ ಯು ನೀಡ್ ಟು ಆನ್ಸರ್. ಓಕೆ, ಪ್ರೂವ್ ದ ಕೋರಿಲೇಷನ್ ಕೋಎಫಿಷಿಯಂಟ್ ರೋ ಎಕ್ಸ್ ವೈ ಇಸ್ ಈಕ್ವಲ್ ಟು +or -1 ಅಂತ ಹೇಳ್ತಾರೆ. ಓಕೆ, ಸೊ ಫಸ್ಟಿಗೆ ನೀವು ಕೋವೇರಿಯನ್ಸ್ ಇನ್ ಫಾರ್ಮುಲಾ ಬರೀರಿ. ವಾಟ್ ಇಸ್ ದ ಫಾರ್ಮುಲಾ ಫಾರ್ ಕೋವೇರಿಯನ್ಸ್? ಇಟ್ ಇಸ್ ನಥಿಂಗ್ ಬಟ್ ಎಕ್ಸ್ಪೆಕ್ಟೇಷನ್ ಆಫ್ x minus new x into y minus new y. It is the formula, right? So next again, what is correlation coefficient? It is nothing but what, covariance of xy divided by sigma x into sigma y. Why are dividing it by sigma x sigma y? Just to normalize the value between -1 and +1. Okay, ಇಷ್ಟ ಅರ್ಥ ಆಗಿದೆಯಾ? ಹಲೋ, Yes, sir. ಓಕೆ, ನಾವು ಲೆಟ್ ಅಸ್ ಟ್ರೈ ಟು ಪ್ರೂವ್ ದಿಸ್. ಓಕೆ, ಸೊ ಇದನ್ನು ಪ್ರೂವ್ ಮಾಡೋಕ್ಕೆ ಒಂದು ಇನ್ಈಕ್ವಾಲಿಟಿ ಕಂಡೀಷನ್ನ ತಗೊಳ್ಳೋಣ. ಸೊ ಏನು ಮಾಡೋಣ ಅಂದರೆ, ಎಕ್ಸ್ಪೆಕ್ಟೇಷನ್ ಆಫ್, ಆಯಿತಾ, ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಮೈನಸ್ ನ್ಯೂ ಎಕ್ಸ್ ಇದೆಯಲ್ಲ, ಇದೆಯಲ್ಲ, ಎಕ್ಸ್ಪೆಕ್ಟೇಷನ್ ಆಫ್ ವೈ ಮೈನಸ್ ನ್ಯೂ ವೈ ಅಂತ ಇದೆಯಲ್ಲ, ಇದನ್ನೇನು ಮಾಡೋಣ, ಇನ್ಈಕ್ವಾಲಿಟಿ ಮಾಡಬೇಕಂದ್ರೆ ಪ್ರಾಡಕ್ಟ್ ಬದಲು +or- ತಗೊಳ್ಳೋಣ ಇಲ್ಲಿ. ಓಕೆ, +or- ಹಾಕೊಳ್ಳೋಣ ಇಲ್ಲಿ. ಇದೇನಿದೆ ಮಾಮೂಲಿ ಡಿವೈಡೆಡ್ ಬೈ ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಸಿಗ್ಮಾ ವೈ.
whole square ಮಾಡೋಣ. So that should be equal, that should be greater than 0. Okay, this is called as inequality condition. Okay, ಈ ಕಂಡೀಷನ್ ನ ಫಸ್ಟ್ ಬರ್ಕೊಳ್ಳಿ. ಓಕೆ, ಇದನ್ನ ಇಟ್ಕೊಂಡ್ಬಿಟ್ಟು ಪ್ರೂವ್ ಮಾಡೋಣ. ಓಕೆ, ಸೊ ಫಸ್ಟ್ ಇದನ್ನ ಸ್ಕ್ವೇರ್ ಮಾಡೋಣ. ಸೊ ವೆನ್ ಯು ಸ್ಕ್ವೇರ್ ದಿಟ್, a plus b whole square is equal to what? a square plus b square plus 2ab. a minus b ಅಂದ್ರೆ a plus a square plus b square minus 2ab. ಸೊ ಹಂಗಾಗಿ ಇಲ್ಲಿ ಏನು ಮಾಡಿದ್ರೆ a square, ಇದು b square, ಇದು ಪ್ಲಸ್ ಆರ್ ಮೈನಸ್ ಇದೆಲ್ಲ, ಹಂಗಾಗಿ ಪ್ಲಸ್ ಆರ್ ಮೈನಸ್ 2ab ಇಷ್ಟು ಬರ್ಕೊಂಡಿದೆ. ಆಯ್ತಾ? ಸೊ ಎಕ್ಸ್ ಮೈನಸ್ ನ್ಯೂ ಎಕ್ಸ್ ಬೈ ಸಿಗ್ಮಾ ಎಕ್ಸ್ ಅಂದ್ರೆ ಇವು ಆಗ್ಲೇ ಹೇಳಿದೆ ನಿಮಗೆ, ಡಿವೈಡೆಡ್ ಬೈ ಸಿಗ್ಮಾ ಎಕ್ಸ್ ಅಂದ್ರೆ ಏನಾಗುತ್ತೆ, ಇಟ್ ವುಡ್ ಬಿ ಬೌಂಡೆಡ್ ಟು 1 ಅಂತ. ಸೊ ಇದು ಬೌಂಡ್ ಆಗಿದೆಯಾ 1ಗೆ, ಇದನ್ನ ಅಷ್ಟೇ ಎಷ್ಟಾಗುತ್ತೆ, ಇಟ್ ಇಸ್ ಬೌಂಡೆಡ್ ಟು 1. ಸೊ 2 ಇಂಟು, ಓಕೆ, 2 ಇಂಟು ವಾಟ್ ಇಸ್ ದಿಸ್ ಫಾರ್ಮುಲಾ ವೆನ್ ಅಪ್ಲೈ ಎಕ್ಸ್ಪೆಕ್ಟೇಷನ್, ಇದಕ್ಕೆಲ್ಲ ಎಕ್ಸ್ಪೆಕ್ಟೇಷನ್ ಒಂದಿದೆ, ಎಕ್ಸ್ಪೆಕ್ಟೇಷನ್ ಆಫ್, ಇದು ಅಷ್ಟೇ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ಪೆಕ್ಟೇಷನ್, ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಮೈನಸ್ ನ್ಯೂ ಎಕ್ಸ್ ವೈ ಮೈನಸ್ ನ್ಯೂ ವೈ ಡಿವೈಡ್ ಬೈ ಸಿಗ್ಮಾ ಎಕ್ಸ್ ಸಿಗ್ಮಾ ವೈ ಅಂತ ಏನಂತ ಅರ್ಥ. ಸೊ ಇದೇನು ಎಕ್ಸ್ಪೆಕ್ಟೇಷನ್ ಆಫ್, ಇದೇನು ಕೋವೇರಿಯನ್ಸ್ ಆಫ್ ಎಕ್ಸ್ ವೈ ಬರುತ್ತಾ, ಇದು ಮೇಲ್ಗಡೆದು ಡಿವೈಡೆಡ್ ಬೈ ಸಿಗ್ಮಾ ಎಕ್ಸ್ ಸಿಗ್ಮಾ ವೈ ಆಗುತ್ತಾ. ಸೊ ದಿಸ್ ಕ್ಯಾನ್ ಬಿ ಕಾಲ್ಡ್ ಆಸ್ ವಾಟ್, ರೋ ಎಕ್ಸ್ ವೈ ಅಂತ ಕರಿಬೋದು. ಸೊ ಇಷ್ಟು ನೀವೇನಂತ ಬರ್ಕೊಳ್ತೀರಾ, 2 ಇಂಟು ರೋ ಎಕ್ಸ್ ವೈ ಅಂತ ಬರ್ತೀರಾ. ಇದು ನಾರ್ಮಲೈಸ್ ಆಗಿರೋದ್ರಿಂದ ಏನು ಬರೀತೀರಾ, 1, ಇದು 1 ಅಂತ ಬರ್ಕೊಳ್ತೀರಾ. ಸೊ ದಿಸ್ ಇಸ್ ದ ಎಕ್ಸ್ಪ್ರೆಷನ್ ವಿಚ್ ಯು ವಿಲ್ ಬಿ ಗೆಟಿಂಗ್ ಓವರ್ ಹಿಯರ್. ಓಕೆ, ಸೊ ಇಷ್ಟು ಬರುತ್ತೆ ನಿಮಗೆ, ಇಷ್ಟು ಬರುತ್ತೆ. ಅದು ಕ್ಲಿಯರ್ ಟು ಹಿಯರ್, ಇಷ್ಟು ಅರ್ಥ ಆಯ್ತಾ? Yes, sir. ಓಕೆ, ನೆಕ್ಸ್ಟ್ ಇದು 1 ಪ್ಲಸ್ 1 2 ಇದೆ ಅಲ್ವಾ. ಸೊ ಇದೇನಾಗುತ್ತೆ, 2 ಪ್ಲಸ್ ಆರ್ ಮೈನಸ್ 2 ಇಂಟು ರೋ ಎಕ್ಸ್ ವೈ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಈಕ್ವಲ್ ಟು 0 ಅಂತ. ಈಗ 2 ಕಾಮನ್ ತಗೋಬೋದಾ, 2 ಇಂಟು 1 ಮೈನಸ್ ರೋ ಎಕ್ಸ್ ವೈ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಅಂತ ಬರ್ಕೊಳ್ಳಿ ಇಲ್ಲಿ ಇಲ್ಲಿ. ಓಕೆ, 2 1 ಮೈನಸ್ ರೋ ಎಕ್ಸ್ ವೈ ಇಂಟು, ಸೊ ಪ್ಲಸ್ ಬಂದರೆ ಯಾವಾಗಲೂ ನಿಮಗೆ ಗ್ರೇಟರ್ ದ್ಯಾನ್ 0ನೇ ಆಗಿರುತ್ತೆ. ಸೊ ಮೈನಸ್ ತಗೊಂಡು ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಏನು ಮಾಡ್ತೀವಿ ಇಲ್ಲಿ, 2 ಇಂಟು 1 ಮೈನಸ್ ರೋ ಎಕ್ಸ್ ವೈ ಗ್ರೇಟರ್ ದ್ಯಾನ್ 0 ಅಂತ ಬರ್ಕೊಳ್ತೀರಾ. ಓಕೆ, ಸೊ ಇಷ್ಟ ಆಯ್ತಾ? ನೆಕ್ಸ್ಟ್ ಏನಾಗುತ್ತೆ, ಇದು ಈ ಕಡೆ ಬರುತ್ತಲ್ವಾ. ಸೊ 0/2 ಇಸ್ ವಾಟ್, 0. ಸೊ ಎಷ್ಟು ಬರುತ್ತೆ ನಿಮಗೆ, 1 ಮೈನಸ್ ರೋ ಎಕ್ಸ್ ವೈ ಮಸ್ಟ್ ಬಿ ಗ್ರೇಟರ್ ದ್ಯಾನ್ 0. ಸೊ 1 ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ರೋ ಎಕ್ಸ್ ವೈ ಅಂತ ಇಷ್ಟು ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ತೀರಾ, ರೋ ಎಕ್ಸ್ ವೈ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಅಂತ ಬರುತ್ತೆ. ಮ್ಯಾಗ್ನಿಟ್ಯೂಡ್ ತಗೊಂಡಿದ್ರೆ ಇದು. ಸೊ ಇಲ್ಲೇ ನೀವು ಪ್ಲಸ್ ಆರ್ ಮೈನಸ್ ಅಂತ ಬರ್ಕೊಳ್ಬೋದಿತ್ತು, ಬಟ್ ಇಲ್ಲಿ ಮೈನಸ್ ಅಂತ ತಗೊಂಡಿದ್ದೀನಿ. ಇದು ಪ್ಲಸ್ ಮೈನಸ್ ತಗೊಂಡ್ರು ಆಗುತ್ತೆ. ಅವಾಗ ಏನಾಗುತ್ತೆ, ರೋ ಎಕ್ಸ್ ವೈ ಶುಡ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1. ವಾಟ್ ಡಸ್ ದಿಸ್ ಮೀನ್, ಇಲ್ಲಿ ಮ್ಯಾಗ್ನಿಟ್ಯೂಡ್ ಅಪ್ಲೈ ಮಾಡಿದ್ರೆ ಏನಂತ ಅರ್ಥ, ಇಟ್ ಶುಡ್ ಬಿ ಗ್ರೇಟರ್ ದ್ಯಾನ್ -1 ಲೆಸ್ ದ್ಯಾನ್ +1 ಅಂತ. ಓಕೆ, ಸೊ ದಿಸ್ ಇಸ್ ದ ರಿಲೇಷನ್. ಓಕೆ, ಕ್ಲಿಯರ್ ವಿತ್ ದಟ್? ಹಲೋ, Yes, sir. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯೂಶುವಲಿ ಕೇಳ್ತಾರೆ ಎಕ್ಸಾಮಲ್ಲಿ. ನೌ ಲೆಟ್ ಅಸ್ ಎಕ್ಸಾಮಿನ್ ದಿಸ್ ಬೈ ಅಪ್ಲೈಯಿಂಗ್ ಸಮ್ ಟ್ರಾನ್ಸ್ಫಾರ್ಮೇಷನ್. ಇದನ್ನು ಬರಿಬೇಕು. ಈಗ ಕೇಳಿದ್ರೆ ನಿಮಗೆ ಈ ಕ್ವಶನ್ ಕೇಳಿದ್ರೆ ಇಷ್ಟು ಬರ್ದು ಇದನ್ನು ಬರ್ದು ತೋರಿಸ್ಬೇಕು, ಇದನ್ನು ಬರ್ದು ತೋರಿಸ್ಬೇಕು. ಓಕೆ, ನೌ ಲೆಟ್ ಅಸ್ ಎಕ್ಸಾಮಿನ್ ದಿಸ್ ಕಂಡೀಷನ್. ರೋ ಆಫ್ ಎಕ್ಸ್ ವೈ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ವೆನ್ ರೋ ಎಕ್ಸ್ ವೈ is equal to plus minus 1. We do this by taking some straight line equation. Y is equal to ax plus b ಅಂತ ತಗೊಳ್ಳೋಣ. Okay, so now let us try to find the covariance. ಈ ಲೈನಿನ ಈಕ್ವೇಷನ್ಗೆ ಕೋವೇರಿಯನ್ಸ್ ಆಫ್ ಎಕ್ಸ್ ವೈ ಅಂತ ತಗೊಳ್ಳೋಣ. ಕೋವೇರಿಯನ್ಸ್ ಆಫ್ ಎಕ್ಸ್ ವೈ ಫಾರ್ಮುಲಾ ನಿಮಗೆ ಗೊತ್ತಿದೆಯಾ, ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಮೈನಸ್ ನ್ಯೂ ಎಕ್ಸ್ ವೈ ಮೈನಸ್ ನ್ಯೂ ವೈ ಅಂತ ನಿಮಗೆ ಗೊತ್ತಿದೆ. ಓಕೆ, ಯಾವುದು ತಗೊಳ್ತಿದ್ದೀರಾ, ಇದೀಗ ತಗೊಳ್ತಿದ್ದೀರಾ. ಓಕೆ, ಸೊ ಎಕ್ಸ್ ಮೈನಸ್ ನ್ಯೂ ಎಕ್ಸ್ ಹಂಗೆ ಬರ್ಕೊಳ್ಳಿ. ವೈ ಅಂದರೆ ಏನಂತ ಅರ್ಥ, ಎ ಎಕ್ಸ್ ಪ್ಲಸ್ ಬಿನ. ಸೊ ವೈ ಅಂದರೆ ಏನಂತ ಅರ್ಥ, ಸೊ ಇಟ್ ಇಸ್ ನಥಿಂಗ್ ಬಟ್ ಎ ಎಕ್ಸ್ ಪ್ಲಸ್ ಬಿ, ಎ ಎಕ್ಸ್ ಪ್ಲಸ್ ಬಿ ಬರ್ಕೊಳ್ಳಿ. ನ್ಯೂ ವೈ ಅಂದರೆ ಏನಂತ ಅರ್ಥ, ಇದಕ್ಕೆ ಎಕ್ಸ್ಪೆಕ್ಟೇಷನ್ ಅಪ್ಲೈ ಮಾಡಿದ್ರ ಅಂತ ಅರ್ಥ ಅಲ್ವಾ. ಸೊ ವಾಟ್ ಇಸ್ ದಟ್, ಎ ಇಂಟು ನ್ಯೂ ಎಕ್ಸ್ ಪ್ಲಸ್ ಬಿ ಆಯ್ತಾ. ಸೊ ನ್ಯೂ ವೈ ಈಸ್ ಈಕ್ವಲ್ ಟು ವಾಟ್, ಎ ಇಂಟು ನ್ಯೂ ಎಕ್ಸ್ ಪ್ಲಸ್ ಬಿ. ಸೊ ನ್ಯೂ ಎಕ್ಸ್ is written, new y is written as what, a into new x plus b. Okay, are you clear with that? ಇಷ್ಟ ಅರ್ಥ ಆಯ್ತಾ? Yes, sir. Okay, next you reduce this one, ಇದು ಮೈನಸ್ ಇದೆ, ಇದು ಮೈನಸ್ ಇದೆ. ಸೊ ಇದೆರಡು ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ನಿಮಗೆ ಇಷ್ಟು ಉಳಿಯುತ್ತೆ, ಎ ಕಾಮನ್ ತೊಗೊಂಡಿದ್ದೀರಾ, ಎ ಇಂಟು ಎಕ್ಸ್ ಮೈನಸ್ ನ್ಯೂ ಎಕ್ಸ್. ಸೊ ಇದರಲ್ಲಿ ಎ ಕಾನ್ಸ್ಟೆಂಟ್ ಇದೆ, ಇದ್ರ ಮೇಲೆ ಅಪ್ಲೈ ಮಾಡೋಕ್ಕಾಗಲ್ಲ ಎಕ್ಸ್ಪೆಕ್ಟೇಷನ್. ಸೊ ಅದನ್ನು ಹೊರಗಡೆ ತಗೊಳ್ಳಿ. ಎ ಇಂಟು ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಮೈನಸ್ ನ್ಯೂ ಎಕ್ಸ್ ಹೋಲ್ ಸ್ಕ್ವೇರ್ ಆಗುತ್ತೆ. ಎಕ್ಸ್ ಮೈನಸ್ ನ್ಯೂ ಎಕ್ಸ್ ಹೋಲ್ ಸ್ಕ್ವೇರ್ ಅಂದರೆ ಏನಂತ ಅರ್ಥ, ಇಟ್ ಇಸ್ ನಥಿಂಗ್ ಬಟ್ ವಾಟ್,
ವೇರಿಯನ್ಸ್ ಅಲ್ವಾ, ಇದು ವೇರಿಯನ್ಸ್ ಫಾರ್ಮುಲಾ. ಸೊ ಕೋವೇರಿಯನ್ಸ್ ಆಫ್ ಎಕ್ಸ್ ವೈ ಅಂದ್ರೆ ಏನಂತ ಬರುತ್ತೆ ನಿಮಗೆ ಫಾರ್ಮುಲಾ, ಎ ಇಂಟು ಸಿಗ್ಮಾ ಎಕ್ಸ್ ಸ್ಕ್ವೇರ್ ಅಂತ ಬರುತ್ತೆ. ಓಕೆ, ಸೊ ನಿಮಗೆ ಕೋವೇರಿಯನ್ಸ್ ಆಫ್ ಎಕ್ಸ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದ್ರೆ ನಿಮಗೆ ಎ ಇಂಟು ಸಿಗ್ಮಾ ಎಕ್ಸ್ ಸ್ಕ್ವೇರ್ ಬರುತ್ತೆ. ಇದೇ ರೀತಿ ನಿಮಗೆ ವೈಗ್ ಮಾಡಿದ್ರೆ, ಓಕೆ, ಇದನ್ನ ಆಕ್ಚುಲಿ ನೀವು ಇದು ಫಸ್ಟ್ ಮಾಡ್ಯೂಲ್ ಮಾಡಿದ್ರ. ಓಕೆ, ಸೊ ವೇರಿಯನ್ಸ್ ಇಷ್ಟು ಬಂತಲ್ವಾ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ತಗೊಂಡ್ರೆ. ಓಕೆ, ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ವೈ ಇಸ್ ಇಕ್ವಲ್ ಟು ಇದು ಪ್ರೀವಿಯಸ್ ಫಸ್ಟ್ ಮಾಡಲ್ ಇದು ಮಾಡಿದ್ರ, ಪ್ರೂವ್ ಮಾಡಿದ್ರು, ಚೆಕ್ ಮಾಡಿ ಅಲ್ಲಿ. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿಗ್ಮಾ ವೈ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಎ ಇಂಟು ಸಿಗ್ಮಾ ಎಕ್ಸ್ ಅಂತ ಬರುತ್ತೆ. ಓಕೆ, ಸೊ ದಿಸ್ ಇಸ್ ದ ರಿಲೇಷನ್. ಓಕೆ, ಸೊ ಇದ್ರದ್ದು ಏನು ಬರುತ್ತೆ, ಎ ಇಂಟು ಸಿಗ್ಮಾ ಎಕ್ಸ್ ಸ್ಕ್ವೇರ್ ಬರುತ್ತೆ ಯಾವುದಕ್ಕೆ, ಕೋವೇರಿಯನ್ಸ್ಗೆ. ಓಕೆ, ಸಿಗ್ಮಾ ವೈಗೆ ಏನು ಬರುತ್ತೆ, ಪ್ಲಸ್ ಆರ್ ಮೈನಸ್ ಎ ಇಂಟು ಸಿಗ್ಮಾ ಎಕ್ಸ್ ಅಂತ ಬರುತ್ತೆ. ಓಕೆ, ಸೊ ದಿಸ್ ಇಸ್ ಐ ಹ್ಯಾವ್ ಟೇಕನ್ ಫ್ರಮ್ ದ ಮಾಡ್ಯೂಲ್ 1. ಇದು ಬೇಕು ಅನ್ಸುತ್ತೆ ಚೆಕ್ ಮಾಡಿ ನೋಡ್ಕೊಳ್ಳಿ, ಬಟ್ ಮಾಡಿಸಿದ್ದೀನಿ ಇದನ್ನ. ಓಕೆ, ಸೊ ನಾವು ನಿಮಗೆ ಏನಿದೆ, ರೋ ಎಕ್ಸ್ ವೈ ಇಸ್ ಈಕ್ವಲ್ ಟು ಕೋವೇರಿಯನ್ಸ್ ಆಫ್ ಎಕ್ಸ್ ವೈ ಡಿವೈಡೆಡ್ ಬೈ ರೋ ಎಕ್ಸ್ ಇಂಟು ರೋ ವೈ ಅಂತ ಇದೆ. ಸೊ ಕೋವೇರಿಯನ್ಸ್ ಆಫ್ ಎಕ್ಸ್ ವೈ ಎಷ್ಟಿದೆ, ಎ ಇಂಟು ಸಿಗ್ಮಾ ಎಕ್ಸ್ ಸ್ಕ್ವೇರ್ ಇದೆ. ಇದು ಸಿಗ್ಮಾ ಎಕ್ಸ್ ಹಂಗೆ ಬರ್ಕೊಳ್ಳಿ. ನೆಕ್ಸ್ಟ್ ಸಿಗ್ಮಾ ವೈಗೆ ಏನು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಪ್ಲಸ್ ಆರ್ ಮೈನಸ್ ಎ ಇಂಟು ಸಿಗ್ಮಾ ಎಕ್ಸ್ ಹಾಕಿ. ಸೊ ಏನು ಕ್ಯಾನ್ಸಲ್ ಆಗುತ್ತೆ ನಿಮಗೆ, ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಉಳಿಯೋದು ಎಷ್ಟಿಲ್ಲ, ಪ್ಲಸ್ ಆರ್ ಮೈನಸ್ ಉಳಿಯುತ್ತೆ, ಪ್ಲಸ್ ಆರ್ ಮೈನಸ್ 1 ಅಂತ ಉಳಿಯುತ್ತೆ. ಸೊ ಪ್ರೂವ್ ದಟ್ ಸಿಗ್ಮಾ ಎಕ್ಸ್ ವೈ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 1. ಓಕೆ, ಸೊ ಇಲ್ಲಿವರೆಗೂ ಬರೀಬೇಕು ನೀವು ರಿಲೇಷನ್. ಓಕೆ, ಸೊ ಐ ಕ್ಲಿಯರ್ ವಿತ್ ದಟ್. Yes, sir. Okay, so next we will be solving some problems on this. So ಇಲ್ಲೊಂದು ಫಂಕ್ಷನ್ ಕೊಟ್ಟಿದ್ದಾರೆ. ಓಕೆ, ದ ಗಿವನ್ ಇಸ್ ಸಮ್ ಎಫ್ ಎಕ್ಸ್ ವೈ ಆಫ್ ಎಕ್ಸ್ ಕಾಮ ವೈ, ಒಂದು ಫಂಕ್ಷನ್ ಕೊಟ್ಟಿದ್ದಾರೆ. ಸೊ ವಾಟ್ ಇಸ್ ದಿಸ್ ಫಂಕ್ಷನ್, ಇಟ್ ಇಸ್ ಈಕ್ವಲ್ ಟು 1 ಫ್ರಮ್ ಎಕ್ಸ್ ಇಸ್ ಈಕ್ವಲ್ ಟು 0 to 1, ವೈ ಇಸ್ ಈಕ್ವಲ್ ಟು 0 to 1. ಅಂದರೆ ಇಲ್ಲಿಂದ ಇಲ್ಲಿವರೆಗೂ, ಇಲ್ಲಿಂದ ಇಲ್ಲಿವರೆಗೂ ಈ ಏರಿಯಾದೊಳಗೆ ಏರಿಯಾ ಎಷ್ಟಿರುತ್ತೆ, 1 ಇರುತ್ತೆ. ಉಳಿದಿದ್ದ ಕಡೆ ಎಲ್ಲ ಏನಿರುತ್ತೆ, ಇಟ್ ಇಸ್ 0 ಅದರ್ವೈಸ್. ಫೈಂಡ್ ದ ಕೋರಿಲೇಷನ್ ಕೋವೇರಿಯನ್ಸ್ ಅಂಡ್ ಕೋರಿಲೇಷನ್ ಕೋಎಫಿಷಿಯಂಟ್. ಇವಾಗ ಏನು ಓದಿದ್ವೋ ಅಷ್ಟನ್ನು ಪ್ರೂವ್ ಮಾಡಿ ಫೈಂಡ್ ಔಟ್ ಮಾಡಬೇಕು. ಓಕೆ, ನಾವು ಲೆಟ್ ಅಸ್ ಟ್ರೈ ಟು ಫೈಂಡ್ ದಿಸ್. ಸೊ ಫಸ್ಟಿಗೆ ಎಫ್ ಎಕ್ಸ್ ಆಫ್ ಎಕ್ಸ್ ಅಂತ ಹೇಳೋಣ. ಓಕೆ, ಎಫ್ ಎಕ್ಸ್ ಆಫ್ ಎಕ್ಸ್ ಅಂದ್ರೆ ಏನು ಬರುತ್ತೆ, ಸೊ ಎಫ್ ಎಕ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1. ಇದು ಸಪ್ರೇಟ್ ಮಾಡ್ಕೊಳ್ಳಿ ಅಷ್ಟೇ. ಎಕ್ಸ್ ಇಸ್ ಈಕ್ವಲ್ ಟು 0 to 1 ಇದೆಯಲ್ಲ, 0 to 1 ಆ್ಯಂಡ್ ಇಟ್ ಇಸ್ 0 ಅದರ್ವೈಸ್. ಸೊ ಎಫ್ ಎಕ್ಸ್ ಆಫ್ ಎಕ್ಸ್ ಬರುತ್ತೆ. ಅದೇ ಥರ ಎಫ್ ವೈ ಆಫ್ ವೈ ಬರಿ, ಅದೇನಿದೆ ವೈ ಇದೆ, ಇಲ್ಲಿಂದ ವೈ ಇಸ್ ಈಕ್ವಲ್ ಟು 0 to 1 ವರೆಗೂ ವೈ ಇದೆ. ಸೊ ಫಸ್ಟಿಗೆ ಸಪ್ರೇಟ್ ಔಟ್ ಮಾಡ್ಕೊಳ್ಳಿ. ಅದು ಇದನ್ನೇನಂತ ಕರಿತೀರಾ, ಸೊ ದಿಸ್ ಕಾಲ್ಡ್ ಎಸ್ ವಾಟ್, ಮಾರ್ಜಿನಲ್ ಪಿ ಡಿ ಎಫ್. ಓಕೆ, ಸೊ ಎರಡು ಬಂತಲ್ವ ನಿಮಗೆ, ಎಫ್ ಎಕ್ಸ್ ಆಫ್ ಎಕ್ಸ್ ಮತ್ತು ಎಫ್ ವೈ ಆಫ್ ವೈ ಬಂತು. ಇಷ್ಟು ಗೊತ್ತಾಯ್ತಾ ನಿಮಗೆ ಬರೆಯೋಕ್ಕೆ? ಹಲೋ, Yes, sir. ಓಕೆ, ನೆಕ್ಸ್ಟಿಗೆ ಏನು ಮಾಡಬೇಕು, ಮೀನ್ ಫೈಂಡ್ ಔಟ್ ಮಾಡಿ. ಮೀನ್ ಅಂದ್ರೇನು, ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಅಲ್ವಾ, ಮೀನ್ ಅಂದ್ರೆ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್. ಸೊ ನ್ಯೂ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್. ವಾಟ್ ಇಸ್ ದ ಫಾರ್ಮುಲಾ ಫಾರ್ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್, ಇಂಟಿಗ್ರೇಷನ್ ಫ್ರಮ್ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಎಕ್ಸ್ ಇಂಟು ಎಫ್ ಎಕ್ಸ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಈ ಫಾರ್ಮುಲಾ ನಿಮಗೆ ಗೊತ್ತಿದೆ. ಓಕೆ, ಸೊ ಇಲ್ಲೇನಿದೆ, ಎಕ್ಸ್ ಇಂದು 0 to 1 ಇದೆಯಾ, ಹಂಗಾಗಿ ಏನು ತಗೊಳ್ತೀರಾ, 0 to 1 ಎಕ್ಸ್ ಇಂಟು ವಾಟ್ ಇಸ್ ದ ಫಂಕ್ಷನ್ ಹಿಯರ್, ಫಂಕ್ಷನ್ ವ್ಯಾಲ್ಯೂ ಎಷ್ಟಿದೆ, 1 ಇದೆ ಆಯ್ತಾ. ಅದಕ್ಕೆ ಏನು, ಎಕ್ಸ್ ಇಂಟು 1 ಇಂಟು ಡಿ ಎಕ್ಸ್ ಮಾಡ್ತೀರಾ. ಓಕೆ, ಸೊ ಇಂಟಿಗ್ರೇಟ್ ದಿಸ್ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಬೈ 2, ಇಲ್ಲಿಂದ 0 to 1. ಸೊ ಹಂಗಾಗಿ ಎಷ್ಟು ಬಂತು ನಿಮಗೆ, 1/2 ಬಂತು ಮೀನ್. ಓಕೆ, ಸೊ ಕ್ಲಿಯರ್ ವಿತ್ ದಟ್, ಮೀನ್ ಫೈಂಡ್ ಔಟ್ ಮಾಡೋದು ಗೊತ್ತಾಯ್ತಾ ಈಗ? Yes, sir. ಓಕೆ, ನೆಕ್ಸ್ಟ್ ಅದೇ ಥರ ಮೀನ್ ಆಫ್ ವೈ ಫೈಂಡ್ ಔಟ್ ಮಾಡಿ. ಮೀನ್ ಆಫ್ ವೈ ಅಂದ್ರೆ ಅರ್ಥ ಏನು, ಎಕ್ಸ್ಪೆಕ್ಟೇಷನ್ ಆಫ್ ವೈ ಅಂತ. ಸೊ ಎಲ್ಲಿಂದ 0 to 1, ಸೊ ಇಂಟಿಗ್ರೇಷನ್ 0 to 1. ಸೊ ವೈ ಇಂಟು ವಾಟ್ ಇಸ್ ದ ಫಂಕ್ಷನ್, ಫಂಕ್ಷನ್ ಇಸ್ 1 ಅಲ್ವಾ. ಸೊ 1 ವೈ ಇಂಟು 1 ಇಂಟು ಡಿ ವೈ ಬರುತ್ತೆ. ಸೊ ಇಂಟಿಗ್ರೇಷನ್ ಆಫ್ ವೈ ಇಸ್ ವಾಟ್, ವೈ ಸ್ಕ್ವೇರ್ ಬೈ 2 ಫ್ರಮ್ 0 to 1. ಹಂಗಾಗಿ ಎಷ್ಟು ಬಂತು, ಇದು ಮೀನ್ ಎಷ್ಟು ಬಂತು, 1/2 ಬಂತು. ಸೊ ಮೀನ್ ಆಫ್ ಎಕ್ಸ್ ಇಸ್ 1/2, ಮೀನ್ ಆಫ್ ವೈ ಇಸ್ 1/2. ಸೊ ಫಸ್ಟಿಗೆ ನೀವೇನು ಮಾಡಬೇಕು, ಕೊಟ್ಟಿರೋ 2 ಅದೇ ಬೈವೇರಿಯಂಟ್ ಪಿ ಡಿ ಎಫ್ನ ಮಾರ್ಜಿನಲ್ ಡೆನ್ಸಿಟಿ ಫೈಂಡ್ ಔಟ್ ಮಾಡ್ಕೊಳ್ಳಿ. ಆಮೇಲೆ ಎರಡರದ್ದು ಮೀನ್ ಫೈಂಡ್ ಔಟ್ ಮಾಡ್ಕೊಳ್ಳಿ. ಓಕೆ, ಅದಾದಮೇಲೆ ಇದು 3 ಸಿಗುತ್ತೆ ನಿಮಗೆ. ಓಕೆ, ಸೊ ಇದು ಸ್ಟೆಪ್ಪು. ಓಕೆ, ನೆಕ್ಸ್ಟ್ಗೆ ಕೋರಿಲೇಷನ್ ಫೈಂಡ್ ಔಟ್ ಮಾಡೋಣ. ಕೋರಿಲೇಷನ್ ಅಂದ್ರೆ ಏನಂತ, ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಇಂಟು ವೈ ಅಂತ. ಸೊ ಇದನ್ನು ಇಂಡಿವಿಜುವಲ್ ಹಿಂಗೆ ಬೇಕಾಗಿ ಬರ್ಕೊಳ್ಳಿ. ಹಿಂಗೆ 0 to 1 0 to 1 ಎಕ್ಸ್ ಇಂಟು ವೈ ಇಂಟು
ಡಿ ಡಿ ಎಕ್ಸ್ ಇಂಟು ಡಿ ವೈ ಈ ಥರ ಏನಾದರೂ ಬರ್ಕೊಳ್ಳಿ. ಇಲ್ಲ ಈ ಥರ ಮಾಡೋಕ್ಕೆ ನಿಮಗೆ ಗೊತ್ತಾಗಲ್ಲ ಅಂತ ಹೇಳಿದ್ರೆ ಈ ಥರ ಸೆಪ್ರೇಟ್ ಔಟ್ ಮಾಡಿ ಅದು ಬರ್ಕೊಳ್ಳಿ. 0 to 1 x into dx, 0 to 1 y into dy. ಸೊ ಇದನ್ನು ಇಂಟಿಗ್ರೇಟ್ ಮಾಡಿದ್ರೆ ಎಷ್ಟು ಬರುತ್ತೆ? 0 to 1 x² by 2, ಇದೆಷ್ಟು ಬರುತ್ತೆ? y² by 2, 0 to 1. ಇದು ಎಷ್ಟು ಬರುತ್ತೆ? 1/2 into 1/2, ಸೊ ಎಷ್ಟು ಬರುತ್ತೆ ನಿಮಗೆ? 1/4 ಬರುತ್ತೆ. ಓಕೆ, ಸೊ ನಿಮಗೆ ಮೀನ್ ಗೊತ್ತಿದ್ದು ಇದು ಮಲ್ಟಿಪ್ಲೈ ಮಾಡಿ. ಮೀನ್ ಆಫ್ ನ್ಯೂ ಎಕ್ಸ್ ಇಂಟು ನ್ಯೂ ವೈ, ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಿದೆ? 1/2 ಇಂಟು 1/2. ಸೊ ಇದೆರಡು ಮಾಡಿದಾಗ ಸೇಮ್ ಬಂತು ನಿಮಗೆ. ಏನು ಬಂತು? ಸೊ ನಿಮಗೆ ಇವಾಗ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ವೈ ಎಷ್ಟು ಬಂತು? 1/4 ಬಂತು. ನ್ಯೂ ಎಕ್ಸ್ ನ್ಯೂ ವೈ ಮಲ್ಟಿಪ್ಲೈ ಮಾಡಿದಾಗಲೂ ಏನು ಬಂತು? 1/4 ಬಂತು. So whenever expectation of xy is equal to new x into new y, what do you mean by that? Covariance is equal to 0 ಅಂತ ಅಲ್ವಾ? So covariance of xy ಅಂದ್ರೆ it is nothing but what? Expectation of xy minus new x into new y ಅಂತ ಅಲ್ವಾ? So ಇವಾಗ ಏನಾಗಿದೆ? ಕೋವೇರಿಯನ್ಸ್ 0 ಆದರೆ ಏನಾಗುತ್ತೆ? ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು ನ್ಯೂ ಎಕ್ಸ್ ಇಂಟು ನ್ಯೂ ವೈ ಆಗುತ್ತೆ ಅಲ್ವಾ? ಸೊ ನಿಮಗೆ ಇಲ್ಲಿ ಇದು ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು ನ್ಯೂ ಎಕ್ಸ್ ಇಂಟು ನ್ಯೂ ವೈ ಅಂತ ಬಂದಿದೆ ಅಂತ ಅರ್ಥ ಆಯಿತು ಅಂದರೆ ನಿಮಗೆ ಏನಂತ ಅರ್ಥ ಆಗುತ್ತೆ? ಕೋವೇರಿಯನ್ಸ್ 0 ಇದೆ ಅಂತ ಅರ್ಥ ಆಗುತ್ತೆ. ಹಂಗಾಗಿ ನೀವು ಡೈರೆಕ್ಟಾಗಿ ಪ್ರೂವ್ ಮಾಡೋಕ್ಕೆ ಹೋಗಬೇಡಿ. ಏನಂತ ಬರ್ಕೊಳ್ಳಿ? ಕೋವೇರಿಯನ್ಸ್ ಇಸ್ ಈಕ್ವಲ್ ಟು 0 ಅಂತ ಬರ್ಕೊಳ್ಳಿ. ಇಲ್ಲಿಗೆ ಕೋವೇರಿಯನ್ಸ್ ಏನಾಯ್ತು? 0 ಅಂತ ಬರ್ಕೊಳ್ಬೋದು. ಹಿಂಗೆ ಕ್ಲಿಯರ್ ವಿತ್ ದಟ್? ಹಲೋ, ಓಕೆ. ಸೊ ಕೋವೇರಿಯನ್ಸ್ 0 ಆಯಿತು ಅಂತ ಹೇಳಿದ್ರೆ ಎರಡು ಏನಂತ ರ್ಯಾಂಡಮ್ ವೇರಿಯೇಬಲ್ಸ್ ಅನ್ಕೋರಿಲೇಟೆಡ್ ಅಂತ ಬರೆಯೋದು. ನಿಮಗೆ ಮುಂಚೆನೇ ಹೇಳಿದ್ದೆ ಕೋವೇರಿಯನ್ಸ್ 0 ಬಂತು ಅಂದ್ರೆ ಏನಂತ ಅರ್ಥ? ಅನ್ಕೋರಿಲೇಟೆಡ್ ಅಂತ. ಸೊ ದೇರ್ಫೋರ್ ರ್ಯಾಂಡಮ್ ವೇರಿಯೇಬಲ್ಸ್ ಆರ್ ಅನ್ಕೋರಿಲೇಟೆಡ್. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು? ಸೊ ನೀವು ಇವಾಗ ಕೋವೇರಿಯನ್ಸ್ ಫೈಂಡ್ ಔಟ್ ಮಾಡಾಯ್ತು, ಎರಡರ ಮಧ್ಯೆ ರಿಲೇಷನ್ ಫೈಂಡ್ ಔಟ್ ಮಾಡೋದು. ನೆಕ್ಸ್ಟ್ ಕೋರಿಲೇಷನ್ ಕೋಎಫಿಷಿಯಂಟ್. ಇದು ಫಾರ್ಮುಲಾ ಏನು? ಕೋವೇರಿಯನ್ಸ್ ಆಫ್ ಎಕ್ಸ್ ವೈ ಡಿವೈಡೆಡ್ ಬೈ ಸಿಗ್ಮಾ ಎಕ್ಸ್ ಇಂಟು ಸಿಗ್ಮಾ ವೈ. ಕೋವೇರಿಯನ್ಸ್ ಎಷ್ಟಿದೆ? 0. 0 by anything gives you 0. So correlation coefficient ಎಷ್ಟಿದೆ? 0 ಇದೆ. Okay, so this is how we'll be finding the solution. Okay, so are you clear with that? Yes, sir. Okay, next. ಸೊ ಸೇಮ್ ಪ್ರಾಬ್ಲಮ್ ಇಲ್ಲಿ ಏನು ಮಾಡ್ತೀವಿ? ಡಿಸ್ಕ್ರೀಟ್ನ ಸಾಲ್ವ್ ಮಾಡಿ ನೋಡೋಣ. ಮುಂಚಿಂದ ಏನಿತ್ತು? ಕಂಟಿನ್ಯೂಸ್ ಇತ್ತು. ಇವಾಗ ಲೆಟ್ ಅಸ್ ಕನ್ಸಿಡರ್ ದ ಡಿಸ್ಕ್ರೀಟ್ ವರ್ಷನ್ ಆಫ್ ದಟ್. ಓಕೆ, ಸೊ ಬೈವೇರಿಯಂಟ್ PDF ಏನು ಬರುತ್ತೆ? fxy of x, y is equal to ಇಲ್ಲಿ 1/4 ಇದೆಯಾ? 1/4 at which location? 0 0. ಹಂಗಾಗಿ ಡೆಲ್ಟಾ x ಡೆಲ್ಟಾ y. ನೆಕ್ಸ್ಟು ಈ ಲೊಕೇಶನ್ ತೊಗೊಳ್ಳಿ, 1/4 ಡೆಲ್ಟಾ ಆಫ್ x minus 1 ಡೆಲ್ಟಾ y. ನೆಕ್ಸ್ಟ್ ಏನೋ ಈ ಲೊಕೇಶನ್ ತೊಗೊಳ್ಳಿ, ಡೆಲ್ಟಾ ಆಫ್ x ಡೆಲ್ಟಾ ಆಫ್ y minus 1. ನೆಕ್ಸ್ಟ್ ಏನೋ ಈ ಲೊಕೇಶನ್ ತೊಗೊಳ್ಳಿ, ಡೆಲ್ಟಾ ಆಫ್ x minus 1 ಡೆಲ್ಟಾ ಆಫ್ y minus 1. ಸೊ ದಿಸ್ ಇಸ್ ಯೋರ್ ಬೈವೇರಿಯಂಟ್ PDF. ಓಕೆ, ನೆಕ್ಸ್ಟ್ let us consider the marginal PDF. Okay, ಸೊ ಮಾರ್ಜಿನಲ್ PDF ಅಂದರೆ ಎಕ್ಸ್ ಇರೋದು ಮಾತ್ರ ಹೊರಡೆ ತಗೊಳ್ಳಿ ಅಷ್ಟೇ. ಎಲ್ಲೆಲ್ಲಿ ಎಕ್ಸ್ ಬರುತ್ತೆ ಅದು ಮಾತ್ರ ತಗೊಳ್ಳಿ. ಸೊ 1/4 ಇಂಟು ಡೆಲ್ಟಾ ಎಕ್ಸ್, ಇಲ್ಲೇನಾಗುತ್ತೆ? ಡೆಲ್ಟಾ ವೈನ 1 ಮಾಡ್ಕೊಳ್ಳಿ. ಸೊ 1/4 ಇಂಟು ಡೆಲ್ಟಾ ಎಕ್ಸ್, ಇಲ್ಲೇನಾಗುತ್ತೆ? 1/4 ಇಂಟು ಡೆಲ್ಟಾ ಆಫ್ ಎಕ್ಸ್ ಮೈನಸ್ 1, 1/4 ಇಂಟು ಡೆಲ್ಟಾ ಎಕ್ಸ್. ಸೊ ಹೌ ಡು ಯು ಗೆಟ್ ದಿಸ್ ಮಾರ್ಜಿನಲ್ PDF? ನಿಮಗೆ ಗೊತ್ತಿದೆಯಲ್ಲ, fx ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಫ್ರಮ್ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ. ಸೇಮ್ ಬರುತ್ತೆ. How do you do that? fx y of x comma y ಇಂಟು ಏನು ಬರ್ಬೇಕು ಹೇಳಿ? ಇಲ್ಲಿ ಎಕ್ಸ್ ಇದ್ರೆ ಇಲ್ಲಿ ಏನು ಬರುತ್ತೆ? dy ಬರುತ್ತೆ. ಸೊ ಆ ಥರ ಮಾಡಿದ್ದೀರಾ? ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಮಾಡ್ಬೋದು. ಇದು ನಿಮಗೆ ಗೊತ್ತಿದ್ರೆ, ಲಾಜಿಕ್ ಕರೆಕ್ಟಾಗಿ ಗೊತ್ತಿದ್ರೆ ಡೈರೆಕ್ಟಾಗಿ ಮಾಡ್ಬೋದು. ಡೆಲ್ಟಾ ಆಫ್ ವೈ ಯಾವಾಗಲೂ ಇಂಟಿಗ್ರೇಟ್ ಮಾಡಿದ್ರೆ ಎಷ್ಟು ಬರುತ್ತೆ? 1 ಬರುತ್ತೆ. ಡೆಲ್ಟಾ ಆಫ್ ವೈ ಇರುತ್ತೆ, ಡೆಲ್ಟಾ ಆಫ್ ವೈ ಮೈನಸ್ ಇಂಟಿಗ್ರೇಟ್ ಮಾಡಿದ್ರೆ ಏನು ಬರುತ್ತೆ? 1 ಬರುತ್ತೆ. ಏನಕ್ಕೆ? 0 to 1 ಇದೆ ನಿಮಗಿದು. y ಏನಿದೆ? 0 to 1 ಇದೆ. ಹಂಗಾಗಿ ನಿಮಗೆ y minus 1 ಇಂಟಿಗ್ರೇಟ್ ಮಾಡಿದ್ರು 0 ಬರುತ್ತೆ, y ಇಂಟಿಗ್ರೇಟ್ ಮಾಡಿದ್ರು 0 ಬರುತ್ತೆ. ಇದೊಂದು ನೋಡಿ ಕರೆಕ್ಟಾಗಿ. ಸೊ ಡೆಲ್ಟಾ ವೈ ಅಂದರೆ, ಓಕೆ ಯು ಅಂಡರ್ಸ್ಟ್ಯಾಂಡ್, ಡೆಲ್ಟಾ ವೈ ಅಂದ್ರೆ ಅರ್ಥ ಏನು? ಅಟ್ ಲೊಕೇಶನ್ 0 ಆಂಪ್ಲಿಟ್ಯೂಡ್ 1 ಇದೆ ಅಂತ ಅರ್ಥ ಅಲ್ವಾ? ಡೆಲ್ಟಾ ವೈ ಮೈನಸ್ 1 ಅಂದರೆ ಏನಂತ ಅರ್ಥ? ಅಟ್ ಲೊಕೇಶನ್ 1 ದೇರ್ ಇಸ್ ಆಂಪ್ಲಿಟ್ಯೂಡ್ ಆಫ್ 1 ಅಂತ ಅಲ್ವಾ? ಸೊ ಇಂಟಿಗ್ರೇಷನ್ ಮಾಡ್ಬೇಕಾದ್ರೆ ಯು ವಿಲ್ ಬಿ ಇಂಟಿಗ್ರೇಟಿಂಗ್ ವಾಟ್? ಏರಿಯಾ ಅಲ್ವಾ? ಈ ಏರಿಯಾದಿಂದ ಈ ಏರಿಯಾ, ಈ ಏರಿಯಾದಿಂದ ಈ ಏರಿಯಾ ಅಂತ ತಗೊಳ್ತಿದ್ದೀರಾ. ಓಕೆ, ಸೊ ನಿಮಗೆ ಇಂಟಿಗ್ರೇಷನ್ ಲಿಮಿಟ್ ಒಳಗಡೆನೇ ಸಿಗ್ನಲ್ ಬಂದರೆ ಅದ್ರದ್ದು ವ್ಯಾಲ್ಯೂ ಎಷ್ಟಿರುತ್ತೆ? ಯಾವಾಗಲೂ 1 ಇರುತ್ತೆ. ಇವಾಗ ಇಲ್ಲಿ 0 ಇದೆಯಾ? 0 1 ಇದೆ.
ಸೊ ಇಂಟಿಗ್ರೇಷನ್ ಫ್ರಮ್ 0 to 1 ಆಫ್ ಡೆಲ್ಟಾ ಆಫ್ ಎಕ್ಸ್ ಅಂತ ಅಂದ್ಕೊಳ್ತೀನಿ. ಈ 0 ಅನ್ನೋದು ಇಂಟಿಗ್ರೇಷನ್ ಲಿಮಿಟ್ ಒಳಗಡೆ ಬಂತ, ಹಂಗಾಗಿ ಏನಂತ ಬರೀತೀರಾ 1 ಅಂತ ಬರೀತೀರಾ. ಓಕೆ, ಸೊ ಇವಾಗ ಈ ಸಿಗ್ನಲ್ ತಗೊಳ್ತೀನಿ ಅನ್ಕೊಳ್ಳಿ. ಇಂಟಿಗ್ರೇಷನ್ ಫ್ರಮ್ 0 to 1 ಡೆಲ್ಟಾ ಆಫ್ ಎಕ್ಸ್ ಮೈನಸ್ 1 ಅಂತ ಬರ್ತೀನಿ. ಸೊ 0 to 1 ಒಳಗಡೆ ಇದೆಯಾ ಇದು, ಇದು ಇಂಟಿಗ್ರೇಷನ್, ಹಂಗಾಗಿ ಏನು ಬರುತ್ತೆ 1 ಅಂತಾನೆ ಬರುತ್ತೆ. ಆಯ್ತಾ. ಸೊ ಇನ್ನೊಂದು ಸಿಗ್ನಲ್ ತಗೊಳ್ತೀನಿ. ಅಟ್ 2 ಅನ್ಕೊಳ್ಳಿ, ಇದು ಅಟ್ 2 ಅಲ್ಲಿ 1 ಇದೆ ಅನ್ಕೊಳ್ಳಿ. ಅವಾಗ ಅರ್ಥ ಏನು, ಡೆಲ್ಟಾ ಆಫ್ ಎಕ್ಸ್ ಮೈನಸ್ 2 ಆಯ್ತು ಅಲ್ವಾ. ಇದನ್ನ ಇಂಟಿಗ್ರೇಷನ್ ಫ್ರಮ್ 0 to 1 ಡೆಲ್ಟಾ ಆಫ್ ಎಕ್ಸ್ ಮೈನಸ್ 1 ಅಂತ ಹಾಕೊಳ್ತೀನಿ. ಆಯ್ತಾ, ಅಥವಾ ಡೆಲ್ಟಾ ಆಫ್ ಎಕ್ಸ್ ಮೈನಸ್ 2 ಅಂತಾನೆ ಹಾಕೊಳ್ಳಿ. ಇಲ್ಲಿ ಡೆಲ್ಟಾ ಆಫ್ ಎಕ್ಸ್ ಮೈನಸ್ 2 ಅಲ್ಲಿ ಸಿಗ್ನಲ್ ಇದೆ ಅಲ್ವಾ, ಬಟ್ ಇಂಟಿಗ್ರೇಷನ್ ಲಿಮಿಟ್ ಎಷ್ಟಿದೆ ನಿಮ್ದು, 0 to 1 ಮಾತ್ರ ಆಗಿದೆ. ಹಂಗಾಗಿ ಇದು ವ್ಯಾಲ್ಯೂ ಎಷ್ಟಾಗಬೇಕು, ಎಷ್ಟಾಗುತ್ತೆ ಇದು ಇಂಟಿಗ್ರೇಷನ್ ಲಿಮಿಟ್ ಒಳಗಡೆ ಇಲ್ಲ ಅಲ್ವಾ, ಹಂಗಾಗಿ ಇದೇನು ಬರುತ್ತೆ 0 ಬರುತ್ತೆ. ನಿಮ್ ಇಂಟಿಗ್ರೇಷನ್ ಲಿಮಿಟ್ ಒಳಗಡೆನೆ ನಿಮ್ ಸಿಗ್ನಲ್ ಬಂತು ಅಂದ್ರೆ 1 ಇರುತ್ತೆ. ಇಂಟಿಗ್ರೇಷನ್ ಲಿಮಿಟ್ಗಿಂತ ಹೊರಗಡೆ ಇತ್ತು ಸಿಗ್ನಲ್ ಅಂದ್ರೆ ಏನಾಗುತ್ತೆ, ಅದು 0 ಆಗುತ್ತೆ. ಕ್ಲಿಯರ್ ವಿತ್ ದಟ್? Yes, sir. ಓಕೆ, ಸೊ ಇದು ಯಾವಾಗಲೂ ಜ್ಞಾಪನ ಇಟ್ಕೊಂಡಿರಿ, ಇಂಟಿಗ್ರೇಷನ್ ಮಾಡ್ಬೇಕಾದ್ರೆ ಲಿಮಿಟ್ ನೋಡ್ಕೊಳ್ಳಿ. ಲಿಮಿಟ್ ಒಳಗಡೆನೆ ನಿಮ್ ಸಿಗ್ನಲ್ ಇತ್ತು ಅಂದ್ರೆ 1 ಬರುತ್ತೆ. ಲಿಮಿಟ್ಗಿಂತ ಹೊರಗಡೆ ಇತ್ತು ಅಂತ ಹೇಳಿದ್ರೆ ಸೊ ದಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ವಾಟ್, 0. ಓಕೆ, ಆಮೇಲೆ ಇನ್ನೊಂದೇನು ಅಂದ್ರೆ ಇಂಟಿಗ್ರೇಷನ್ ಫ್ರಮ್ 0 to x ಅಂತ ಅನ್ಕೊಳ್ಳಿ, ಡೆಲ್ಟಾ ಆಫ್ ಎಕ್ಸ್ ಬಂತು ಅಂತ ಅವಾಗೇನು ಇದು ಏರಿಯಾ 1 ಇರ್ಬೋದು, ಬಟ್ ಏನು 0 to x ಅಂತ ಬರ್ತಿರಲ್ಲ, ಅವಾಗ ಏನಾಗುತ್ತೆ, ಇದು ಯೂನಿಟ್ ಸ್ಟೆಪ್ ಫಂಕ್ಷನ್ ಆಗುತ್ತೆ. ಇದು ವೇರಿಯೇಬಲ್ ಬಂದ್ರೆ 0 to x ಬಂದ್ರೆ ಏನಾಗುತ್ತೆ, ಯು ಎಕ್ಸ್ ಬರುತ್ತೆ. ನೆಕ್ಸ್ಟ್ 0 to x ಡೆಲ್ಟಾ ಆಫ್ ಎಕ್ಸ್ ಮೈನಸ್ 1 ಬಂತು ಅಂದ್ರೆ ಇದೇನಾಗುತ್ತೆ, ಯು ಆಫ್ ಎಕ್ಸ್ ಮೈನಸ್ 1 ಅಂತ ಬರುತ್ತೆ. ನಿಮಗೆ ಇಲ್ಲಿ ವೇರಿಯೇಬಲ್ ಬಂತು ಅಂತ ಹೇಳಿದ್ರೆ ಅಪ್ಪರ್ ಲಿಮಿಟ್ ಅಲ್ಲಿ ಇದೇನಾಗುತ್ತೆ, ಯೂನಿಟ್ ಸ್ಟೆಪ್ ಫಂಕ್ಷನ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಇಲ್ಲಿ ವೇರಿಯೇಬಲ್ ಬರ್ತಾರೆ ಏನೋ ಕಾನ್ಸ್ಟೆಂಟ್ ವ್ಯಾಲ್ಯೂ ಇದ್ರೆ ಅದ್ರದ್ದು ಏರಿಯಾ ತಗೊಳ್ಬೇಕು. ಓಕೆ, ಕ್ಲಿಯರ್ ವಿತ್ ದಟ್? Yes, sir. ಓಕೆ, ಸೊ ಇವಾಗ ಏನ್ ಮಾಡೋಣ, ಇಲ್ಲಿ ಇಂಟಿಗ್ರೇಷನ್ ಲಿಮಿಟ್ ಅವರೇ ಕೊಟ್ಟಿದ್ದಾರೆ, 0 to 1 ಅಂತ ಇದೆ ಅಲ್ವಾ ಇಲ್ಲಿ. ಸೊ ಅವರೇ ಕೊಟ್ಬಿಟ್ಟಿದ್ದಾರೆ ಇಲ್ಲಿ ನಿಮಗೇನು, ಇಲ್ಲಿದೆ ನೋಡಿ, ಇದು 0 to 1 ಇದೆ, ಇದು 0 to 1 ಇದೆ, ಹಂಗಾಗಿ ಲಿಮಿಟ್ ಇದು ಕೊಟ್ಟಿದ್ದಾರೆ. ಸೊ ಹಂಗಾಗಿ ನಿಮಗೆ ಇಲ್ಲಿ ಕೊಡ್ತಿರೋದೆಲ್ಲ ಡಿ ವೈ ಏನಿದೆ 0 to 1 ಒಳಗಡೆ ಇದೆಯಾ. ಸೊ ಹಂಗಾಗಿ ಏನಾಗುತ್ತೆ, ಇದೆಲ್ಲ ಇಂಟಿಗ್ರೇಷನ್ ಮಾಡಿದ್ರೆ 1 ಬರುತ್ತೆ. ಹಂಗಾಗಿ ನೀವು ತಲೆ ಕೆಡ್ಸ್ಕೊಳ್ಳೋಂಗೆ ಇಲ್ಲ, ಡೈರೆಕ್ಟ್ ಆಗಿ ಎಫ್ ಎಕ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1/4 ಇಂಟು ಡೆಲ್ಟಾ ಎಕ್ಸ್, 1/4 ಇಂಟು ಡೆಲ್ಟಾ ಎಕ್ಸ್ ಮೈನಸ್ 1, 1/4 ಇಂಟು ಡೆಲ್ಟಾ ಎಕ್ಸ್, 1/4 ಇಂಟು ಡೆಲ್ಟಾ ಆಫ್ ಎಕ್ಸ್ ಮೈನಸ್ 1 ಅಂತ ಹಿಂಗೆ ಬರ್ಕೊಳ್ಬೋದು. ಆಮೇಲೆ ಏನು ಮಾಡ್ತೀರಾ, ಡೆಲ್ಟಾ ಎಕ್ಸ್ ಯಾವ್ದು ಕಾಮನ್ ಇದೆ ನೋಡಿ, 1/4 ಪ್ಲಸ್ 1/4 1/2. ನೆಕ್ಸ್ಟ್ ಇಲ್ಲಿ ಇದೆರಡು ಕಾಮನ್ ಇದೆ, 1/2 ಇಂಟು ಡೆಲ್ಟಾ ಆಫ್ ಎಕ್ಸ್ ಮೈನಸ್ 1 ಅಂತ ಬರ್ಕೊಳ್ಳಿ. ಓಕೆ, ಸೊ ದಿಸ್ ಇಸ್ ಹೌ ವಿಲ್ ಬಿ ಗೆಟಿಂಗ್ ಎಫ್ ಎಕ್ಸ್ ಆಫ್ ಎಕ್ಸ್. ಓಕೆ, ಕ್ಲಿಯರ್ ವಿತ್ ದಟ್? ಇಷ್ಟ ಆಯ್ತಾ? Yes, sir. ನೆಕ್ಸ್ಟ್ ಅದೇ ತರ ಎಫ್ ವೈ ಆಫ್ ವೈ ತಗೊಳ್ಳಿ. ಇಲ್ಲಿ ವೈ ಅಷ್ಟೇ, ಎಲ್ಲ 0 to 1 ಒಳಗಡೆ ಇದೆಯಾ, ಹಂಗೆ ಡೈರೆಕ್ಟ್ ಆಗಿ ನೀವು ಸೊ ಡೈರೆಕ್ಟ್ ಆಗಿ ಏನು ಮಾಡ್ಬೋದು, ಇಲ್ಲಿ ಇದು ವೈ ತಗೊಳ್ಬೇಕಾದ್ರೆ ಎಕ್ಸ್ ಇನ್ ತಗೊಳ್ಬೇಕಲ್ವಾ. ಸೊ ವೈ ತಗೊಳ್ಬೇಕಾದ್ರೆ ನೀವು ಎಕ್ಸ್ ಇನ್ ತಗೊಳ್ಬೇಕು. ಸೊ ಎಲ್ಲ ಡೆಲ್ಟಾ ಎಕ್ಸ್ ಏನಿದೆ 0 to 1 ಒಳಗಡೆ ಇದೆ ಅಲ್ವಾ. ಸೊ ಹಾಗಾಗಿ ಇಂಟಿಗ್ರೇಷನ್ ಮಾಡಿ ಏನು ಬರುತ್ತೆ, 1 ಬರುತ್ತೆ. ಹಂಗಾಗಿ ಏನು ಮಾಡಿ, 1/4 ಡೆಲ್ಟಾ ವೈ, 1/4 ಡೆಲ್ಟಾ ವೈ, 1/4 ಡೆಲ್ಟಾ ವೈ ಮೈನಸ್ 1, 1/4 ಡೆಲ್ಟಾ ವೈ ಮೈನಸ್ 1 ಅದನ್ನು ಆ್ಯಡ್ ಮಾಡಿದ್ರೆ ಇಷ್ಟು ಬರುತ್ತೆ. ಸೊ ನಾವು ಯು ಗಾಟ್ two things, one is fx of x, one is another is fy of y. Next ಏನು ಮಾಡಬೇಕು, we need to calculate the mean of x and mean of y. What is mean of x? Integration from minus infinity to infinity x into fx of x. So x into fx of x ಇದೆ 1/2 into delta of x plus 1/2 into delta of x minus 1 ಬಂದಿದೆ ಅಲ್ವಾ. ಸೊ ಇವಾಗೇನು ಫುಲ್ ಏರಿಯಾ ಕೊಟ್ಟಿದ್ದಾರೆ, ಮೈನಸ್ ಇನ್ಫಿನಿಟಿ ಇಂದ ಪ್ಲಸ್ ಇನ್ಫಿನಿಟಿವರೆಗೂ ಈ ಥರ ಕೊಟ್ಟಿದ್ದಾರೆ. ಸೊ ಇಲ್ಲೇನು ಬರ್ಕೊಳ್ಳಿ, ಇದು ಆಂಪ್ಲಿಟ್ಯೂಡ್ ತಗೊಳ್ಳಿ ನೀವು ಅಷ್ಟೇ. ಓಕೆ, ಇದು ಇಂಟಿಗ್ರೇಷನ್ ಆಫ್ ಎಕ್ಸ್ ಇದೆಯಲ್ಲ, ಇದನ್ನೇನು ಮಾಡಕ್ ಹೋಗ್ಬೇಡಿ, ಯಾಕೆಂದ್ರೆ ಕಂಟಿನ್ಯೂಸ್ ಅಲ್ಲ, ಇದೇನಿದೆ ಡಿಸ್ಕ್ರೀಟ್ ತಗೊಂಡಿದಲ್ವಾ, ಡೆಲ್ಟಾ ಆಫ್ ಎಕ್ಸ್ ಮೈನಸ್ 1 ಅಂತ ಹೇಳಿದ್ರೆ. ಸೊ ಲುಕ್ ಓವರ್ ಹಿಯರ್, ಡೆಲ್ಟಾ 1/4 ಇಂಟು ಡೆಲ್ಟಾ ಆಫ್ ಎಕ್ಸ್ ಅಂದ್ರೆ ಎಷ್ಟು ಅರ್ಥ, ಈ 0 ಪೊಸಿಷನ್ ಅಲ್ಲಿ ಎಕ್ಸ್ ಇಂಟು 1/2 ಇದೆ ಅಂತ. ಡೆಲ್ಟಾ ಆಫ್ ಎಕ್ಸ್ ಮೈನಸ್ 1 ಅಂದ್ರೆ 1 ಪೊಸಿಷನ್ ನಿಮಗೆ x/2 ಇದೆ ಅಂತ ಅರ್ಥ. ಆಯ್ತಾ. ಸೊ ಸೊ ಇದೆಲ್ಲ ಏರಿಯಾ ತಗೊಂಡ್ರೆ ಎಷ್ಟು ಬರುತ್ತೆ ನಿಮಗೆ. ಸೊ ಹಂಗಾಗಿ ಏನು ಮಾಡಿ ಅಂತ ಹೇಳಿದ್ರೆ, ಇದು ಎಕ್ಸ್ ನ ಇಂಟಿಗ್ರೇಟ್ ಮಾಡಕ್ ಹೋಗಬೇಡಿ. ಓಕೆ, ಯು ಡೋಂಟ್ ಇಂಟಿಗ್ರೇಟ್ ದಿಸ್ ಎಕ್ಸ್ ಸಿನ್ಸ್ ಇಟ್ ಇಸ್ ನಾಟ್ ಕಂಟಿನ್ಯೂಸ್. ಓಕೆ, ಇದು ಆಂಪ್ಲಿಟ್ಯೂಡ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ, 1/2 ಇದೆಯಾ. ಸೊ ಕೀಪ್ ದಟ್ ಆಂಪ್ಲಿಟ್ಯೂಡ್ ಓವರ್ ಹಿಯರ್, ದಟ್ ವಿಲ್ ಬಿ ಯುವರ್ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್. ಓಕೆ, ಆರ್ ಯು ಕ್ಲಿಯರ್ ವಿತ್ ದಟ್? ಹಲೋ. Yes, sir. Okay, so next
find the expectation of y. ಸೊ ಅದೇ ತರ ಬರುತ್ತೆ. ಸೊ ಎಕ್ಸ್ಪೆಕ್ಟೇಷನ್ ಆಫ್ y, ಸೊ y ಇಂಟು 1 ಬೈ ಈ ತರ ಬರುತ್ತೆ. y ನ ಇಂಟಿಗ್ರೇಟ್ ಮಾಡಕ್ ಹೋಗಬೇಡಿ, ಇದು ಆಂಪ್ಲಿಟ್ಯೂಡ್ ನೋಡಿ, ಆಂಪ್ಲಿಟ್ಯೂಡ್ ಇಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ದಟ್ ಗಿವ್ಸ್ ಯು ದ ವ್ಯಾಲ್ಯೂ. ಓಕೆ, ಇದು ಆಕ್ಚುಲಿ ಏನು ಅಂತ ಹೇಳಿದ್ರೆ ಈ ಆಕ್ಸಿಸ್ ನೇಮು y ಅಂತ, ಡೆಲ್ಟಾ ಆಫ್ y ಅಂತ ಹೇಳಿದ್ರೆ ಅಟ್ 0 ಲೊಕೇಶನ್ ಆಂಪ್ಲಿಟ್ಯೂಡ್ ಇಸ್ ಹೌ ಮಚ್ 1/2 ಅಂತ. ಡೆಲ್ಟಾ ಆಫ್ y ಮೈನಸ್ 1 ಅಂದ್ರೆ ಅಟ್ 1 ಅಂತ, ಆಂಪ್ಲಿಟ್ಯೂಡ್ ಎಷ್ಟು 1/2 ಅಂತ. ಓಕೆ, ಸೊ ದಟ್ ಈಸ್ ವಾಟ್ ದ ಮೀನಿಂಗ್ ಆಫ್ ದಿಸ್ ಇಸ್. ಓಕೆ, ಸೊ ಈಗ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ವೈ ಮಾಡಬೇಕು. ಓಕೆ, ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ವೈ ಮಾಡಬೇಕು ಅಂತ ಹೇಳಿದ್ರೆ ಎಕ್ಸ್ ಇಂಟು ವೈ ಎಫ್ ಎಕ್ಸ್ ಆಫ್ ಎಕ್ಸ್ ವೈ ಬರೆಯೋದು, ಎಫ್ ಎಕ್ಸ್ ವೈ ಆಫ್ ಎಕ್ಸ್ ಕಾಮ ವೈ ಇದು ಕೊಟ್ಟಿದ್ದಾರೆ ಅವರೇ ಅಲ್ವಾ. ಸೊ ಬರ್ಕೊಳ್ಳಿ ಇಲ್ಲಿಗೆ. ಸೊ ನೆಕ್ಸ್ಟ್ ಏನು ಮಾಡಿ, ಆಸ್ ಐ ಸೆಡ್ ಅರ್ಲಿಯರ್, ಟೇಕ್ ಎಕ್ಸ್ ಟರ್ಮ್ಸ್, ಎಕ್ಸ್ ಇನ್ ಟರ್ಮ್ಸ್ ಏನೇನಿದೆ ಅದನ್ನೆಲ್ಲ ಒಂದ್ ಕಡೆ ಬರ್ಕೊಳ್ಳಿ, ವೈ ಟರ್ಮ್ಸ್ ಏನೇನಿದೆ ಅದನ್ನೆಲ್ಲ ಒಂದ್ ಕಡೆ ಬರ್ಕೊಳ್ಳಿ. ಓಕೆ, ಇದು ಎಕ್ಸ್ ಟರ್ಮ್ಸ್ ಎಲ್ಲ ಒಂದ್ ಕಡೆ, ವೈ ಟರ್ಮ್ಸ್ ಎಲ್ಲ ಒಂದ್ ಕಡೆ ಬರ್ಕೊಳ್ಳಿ. ಸೊ ಇಲ್ಲಿ ಏನು ಮಾಡ್ಬೇಕು ನೀವು, ಆಂಪ್ಲಿಟ್ಯೂಡ್ ಮಾತ್ರ ಕನ್ಸಿಡರ್ ಮಾಡಿ. ಓಕೆ, ಸೊ ಯು ಜಸ್ಟ್ ಕನ್ಸಿಡರ್ ದ ಆಂಪ್ಲಿಟ್ಯೂಡ್ ಆಫ್ ದ ಸಿಗ್ನಲ್. ಸೊ ಎಷ್ಟಿದೆ 1/4 ಇದೆ, 1/4. ಇದು ಮಲ್ಟಿಪ್ಲೈ ಮಾಡಕ್ ಹೋಗಬೇಡಿ, ಯು ಡೋಂಟ್ ಮಲ್ಟಿಪ್ಲೈ ದಿಸ್. ಸೊ ದಿಸ್ ಇಸ್ ಅ ಸಿಂಗಲ್ ಫಂಕ್ಷನ್. ಓಕೆ, ದಿಸ್ ಇಸ್ ಅ ಸಿಂಗಲ್ ಫಂಕ್ಷನ್, ಇಟ್ ಸೆಪರೇಟೆಡ್ ಔಟ್ ಜಸ್ಟ್ ಟು ಸಾಲ್ವ್ ದ ಪ್ರಾಬ್ಲಮ್. ಸೊ ಇದ್ರಲ್ಲಿ ಆಂಪ್ಲಿಟ್ಯೂಡ್ ಎಷ್ಟಿದೆ, ಕಾಮನ್ ಎಷ್ಟಿದೆ 1/4. ಬೇಕಾ ಇಲ್ಲೇ ತೊಗೊಂಬಿಡಿ, ಈ ಥರ ಬರೆಯೋಕ್ಕಾಗದಲ್ಲ ಹಿಂಗೆ ಬೇಕಾ ತಗೊಳ್ಳೋದು. ಏನಾಗುತ್ತೆ 1/4 ಇಸ್ ದ ಆಂಪ್ಲಿಟ್ಯೂಡ್, ಉಳಿದಿದ್ದು ಎಷ್ಟಿರುತ್ತೆ ಈ ಥರ ಇರುತ್ತೆ. ಆಂಪ್ಲಿಟ್ಯೂಡ್ನ ಇಲ್ಲಿ ಇಟ್ಕೊಳ್ಳಿ. ಓಕೆ, so that is what expectation of xy is what 1/4. Okay, are you clear with that? So amplitude ಮಾತ್ರ ತಗೊಳ್ಬೇಕು. ಹಲೋ, Yes, sir. ಓಕೆ, ನೆಕ್ಸ್ಟ್ ಏನು ಬರುತ್ತೆ ನಿಮಗೆ. ಸೊ ನಿಮಗೆ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ವೈ ಈಸ್ ಈಕ್ವಲ್ ಟು 1/4 ಬಂತು. ನ್ಯೂ ಎಕ್ಸ್ ನೀವು ಎಷ್ಟು ಬಂದಿತ್ತು 1/2 ಬಂತು. ಎರಡು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ 1/4 ಬಂತು. ಸೊ ಇಲ್ಲೂ ಸೇಮ್ ರಿಲೇಷನ್ ಬಂತು, ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು ನ್ಯೂ ಎಕ್ಸ್ ಇಂಟು ನ್ಯೂ ವೈ. ಹಂಗೆ ಕೋವೇರಿಯನ್ಸ್ ಏನಾಗುತ್ತೆ 0 ಬರುತ್ತೆ. ಸೊ ಇದು 0 ಬಂತು ಅಂದ್ರೆ ಏನಂತ ಅರ್ಥ, ಎಕ್ಸ್ ಅಂಡ್ ವೈ ಆರ್ ಅನ್ ಕೋ ರಿಲೇಟೆಡ್ ಅಂತ ಅರ್ಥ. ಓಕೆ, ಸೊ ಎಕ್ಸ್ ಅಂಡ್ ವೈ ಆರ್ ಅನ್ ಕೋ ರಿಲೇಟೆಡ್. ನೆಕ್ಸ್ಟ್ ರೋ ಎಕ್ಸ್ ವೈ ಫೈಂಡ್ ಔಟ್ ಮಾಡಬೇಕು. ವಾಟ್ ಇಸ್ ರೋ ಎಕ್ಸ್ ವೈ? ಯು ಹ್ಯಾವ್ ದ ಫಾರ್ಮುಲಾ ಕೋವೇರಿಯನ್ಸ್ ಡಿವೈಡೆಡ್ ಬೈ ಸಿಗ್ಮಾ. ಕೋವೇರಿಯನ್ಸ್ 0 ಬಂದ್ರಿಂದ ಕೋರಿಲೇಷನ್ ಕೋಎಫಿಷಿಯಂಟ್ ಏನು ಬರುತ್ತೆ 0 ಅಂತ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್. ಸೊ ದೇ ಹ್ಯಾವ್ ಗಿವನ್ ಸಮ್ ಮೀನ್. ಇದುವರೆಗೂ ನೀವೇನು ಮಾಡ್ತೀರಿ, ನೀವೇ ಮೀನ್ ಫೈಂಡ್ ಔಟ್ ಮಾಡಿ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ವೈ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಉಳಿದಿದ್ದೆಲ್ಲ ಮಾಡ್ತಾರೆ. ಇವಾಗ ಏನು ಅವರೇ ಕೊಡ್ತಾರೆ ಡೇಟಾ. ನ್ಯೂ ಎಕ್ಸ್ ಇಸ್ ಈಕ್ವಲ್ ಟು 1, ಸಿಗ್ಮಾ ಎಕ್ಸ್ ಅಂದರೆ ವೇರಿಯನ್ಸ್ ಅವರೇ ಕೊಟ್ಟಿದ್ದಾರೆ ಎಲ್ಲ ಡೇಟಾ. ಫೈಂಡ್ ಕೋವೇರಿಯನ್ಸ್ ಆ್ಯಂಡ್ ಕೋರಿಲೇಷನ್ ಅಂತ ಅವರೇ ಕೊಟ್ಟಿದ್ದಾರೆ. ನಿಮಗೆ ಕೋವೇರಿಯನ್ಸ್ ಕೋರಿಲೇಷನ್ಗೆ ಒಂದು ಫಾರ್ಮುಲಾ ಇದೆ ಅಲ್ವಾ. ಸೊ ಕೋರಿಲೇಷನ್ ಇಸ್ ಈಕ್ವಲ್ ಟು ಕೋವೇರಿಯನ್ಸ್ ಡಿವೈಡ್ ಬೈ ಸಿಗ್ಮಾ ಎಕ್ಸ್ ಇಂಟು ಸಿಗ್ಮಾ ವೈ. ಸೊ ಕೋವೇರಿಯನ್ಸ್ ಇಸ್ ಈಕ್ವಲ್ ಟು ವಾಟ್, ರೋ ಎಕ್ಸ್ ಇಲ್ಲಿ ಇದು ಮಲ್ಟಿಪ್ಲೈ ಮಾಡಿ, ರೋ ಎಕ್ಸ್ ಇಂಟು ಸಿಗ್ಮಾ ಎಕ್ಸ್ ಇಂಟು ಸಿಗ್ಮಾ ವೈ. ಇದು ಕೊಟ್ಟಿದ್ದಾರೆ ಅವರೇ, ಇದನ್ನು ಕೊಟ್ಟಿದ್ದಾರೆ, ಇದನ್ನು ಕೊಟ್ಟಿದ್ದಾರೆ. ಹಂಗಾಗಿ ಏನು ಮಾಡ್ತೀರಾ, ಸೊ ಈ ಥರ ಬರ್ಕೊಳ್ಳಿ. ಸೊ ಈ ಥರ ಬರೆದ್ರೆ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ, ಕೋವೇರಿಯನ್ಸ್ ಇಸ್ ಈಕ್ವಲ್ ಟು ಈ ಫಾರ್ಮುಲಾ ಬರುತ್ತೆ. ಸೊ ಕೋವೇರಿಯನ್ಸ್ ಫೈಂಡ್ ಔಟ್ ಮಾಡಿದಾಗ ನೀವು ಎರಡು ಫಾರ್ಮುಲಾ ಸರ್ಚ್ ಮಾಡಬೇಕು. ಒಂದು ಫಾರ್ಮುಲಾ ಏನು ಹೇಳಿ, ಕೋವೇರಿಯನ್ಸ್ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ವೈ ಮೈನಸ್ ನ್ಯೂ ಎಕ್ಸ್ ಇಂಟು ನ್ಯೂ ವೈ. ಇದೊಂದು ಫಾರ್ಮುಲಾ ಸರ್ಚ್ ಮಾಡಿ. ನಿಮಗೆ ಡೇಟಾ ನಿಮಗೆ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ವೈ ಕೊಟ್ಟಿಲ್ಲ, ಬಟ್ ನ್ಯೂ ಎಕ್ಸ್ ನ್ಯೂ ವೈ ಕೊಟ್ಟಿದ್ದಾರೆ, ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ವೈ ಕೊಟ್ಟಿಲ್ಲ. ಹಂಗಾಗಿ ಈ ಫಾರ್ಮುಲಾನ ಯೂಸ್ ಮಾಡೋಂಗಿಲ್ಲ. ಇನ್ನೊಂದು ಫಾರ್ಮುಲಾ ಏನೋ, ರೋ ಎಕ್ಸ್ ವೈ ಇಸ್ ಈಕ್ವಲ್ ಟು ಕೋವೇರಿಯನ್ಸ್ ಆಫ್ ಎಕ್ಸ್ ವೈ ಬೈ ರೋ ಎಕ್ಸ್ ವೈ ರೋ ವೈ. ಇಲ್ಲಿಂದಲೂ ನಿಮಗೆ ಕೋವೇರಿಯನ್ಸ್ ಸಿಗುತ್ತೆ. ಓಕೆ, ಸೊ ಇದೆರಡು ಫಾರ್ಮುಲಾದಲ್ಲಿ ನೀವು ಒಂದು ಫಾರ್ಮುಲಾ ಯೂಸ್ ಮಾಡಿ ಕೋವೇರಿಯನ್ಸ್ನ ಫೈಂಡ್ ಔಟ್ ಮಾಡಿ. ಓಕೆ, ಸರಿ, ಕ್ಲಿಯರ್ ವಿತ್ ದಟ್? ಅರ್ಥ ಆಯ್ತಾ ಇದು? Yes, sir. Okay. Next, you need to find out correlation. Next, correlation ಅಂದ್ರೆ ಏನಂತ ಅರ್ಥ? It is nothing but expectation of xy. Correlation coefficient ಅಂದ್ರೆ rho xy. Correlation ಅಂದ್ರೆ ಏನು ಹೇಳಿ? Expectation of x into y. So you know the value of covariance is equal to expectation of xy minus new x into new y. ಇದು ಯೂಸ್ ಮಾಡಿಬಿಟ್ಟು expectation of xy ನ ಫೈಂಡ್ ಔಟ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಸೊ ಅವಾಗ ಏನಾಗುತ್ತೆ, ಸೊ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು ಕೋವೇರಿಯನ್ಸ್ ಆಫ್ ಎಕ್ಸ್ ವೈ ಪ್ಲಸ್ ನ್ಯೂ ಎಕ್ಸ್ ಇಂಟು ನ್ಯೂ ವೈ ಆಗುತ್ತೆ. ಸೊ ಕೋವೇರಿಯನ್ಸ್ ಫೈಂಡ್ ಔಟ್ ಮಾಡಿದ್ದೀರಾ, ನ್ಯೂ ಎಕ್ಸ್ ನ್ಯೂ ವೈ ಕೊಟ್ಟಿದ್ದಾರೆ, ಈ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಇಷ್ಟು ಬರುತ್ತೆ, ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ವೈ ಇಷ್ಟು ಬರುತ್ತೆ. ಓಕೆ, ಸೊ ದಿಸ್ ಇಸ್ ರಿಗಾರ್ಡಿಂಗ್ ವಾಟ್ ಬೈವೇರಿಯಂಟ್ ಎಕ್ಸ್ಪೆಕ್ಟೇಷನ್. ಓಕೆ, ಸೊ ಇದು ಥಿಯರಿ ಇದೆ, ಬಟ್ ಇದರಿಂದ ಕೋರಿಲೇಷನ್ ಕೋಎಫಿಷಿಯಂಟ್ ಒಂದು ಕೇಳ್ತಾರೆ, ಅದೊಂದು ಓದ್ಕೊಂಡಿರಿ. ಓಕೆ, ಸೊ ಇದನ್ನು ಅಸೈನ್ಮೆಂಟ್ ಇದೇನು ಬರೆಯೋದು ಬೇಡ, ಮಧ್ಯಾಹ್ನ 2:30 ಕ್ಲಾಸ್ ತಗೊಳ್ತೀನಿ, ಅದ್ರಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಓಕೆ, ಸೊ ಜಾಯ್ನ್ ಎಟ್ 2:30. 2:30 ಕ್ಲಾಸ್ ಇದೆಯಾ ಯಾರ್ದಾದ್ರು?
Hello. 2:30 ಕ್ಲಾಸ್ ಇದೆಯಾ ಯಾರ್ದಾದ್ರು? No, sir. ಓಕೆ, 2:30 ಜಾಯ್ನ್ ಆಗಿ ಐ ವಿಲ್ ಬಿ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್. ಇದು ಓದ್ಕೊಂಡಿರಿ, ಇದನ್ನ ಅಸೈನ್ಮೆಂಟ್ ಏನು ಬರೆಯೋದು ಬೇಡ, ಮಧ್ಯಾಹ್ನ ಪ್ರಾಬ್ಲಮ್ಸ್ ಇಂದ ಅಸೈನ್ಮೆಂಟ್ ಬರೀ. ಓಕೆ, ಎಂಡಿಂಗ್ ದ ಕ್ಲಾಸ್ ನಾವು. ಥ್ಯಾಂಕ್ ಯು.